ಒಂದು ವಾರದಲ್ಲಿ ನಾನು ಒಂದು ದಿನ ಕೆಲಸ ಮಾಡಿದೆ, ಅದರಲ್ಲಿ 180 ಕಾಲ್ ವೇಸ್ಟ್ ಮಾಡಿದೆ. ಆ 180 ಕಾಲ್ ವೇಸ್ಟ್ ಮಾಡಿದ್ದಕ್ಕೆ ಆ ರೆಕಾರ್ಡಿಂಗ್ ಎಲ್ಲ ಕೇಳ್ಕೊಂಡು ಅಲ್ಲಿ ಡಾರ್ಕ್ ರೂಮ್ಗೆಲ್ಲ ತಳ್ಳಿ ಎಲ್ಲ ಹರಾಸ್ಮೆಂಟ್ ಮಾಡಿ ಎಲೆಕ್ಟ್ರಿಕ್ ಶಾಕ್ ಕೊಡೋದು ಎಲ್ಲ ಟಾರ್ಚರ್ ಮಾಡಿದ್ದಾರೆ. ಈ ಬ್ಯಾಂಕರ್ಸ್ ಕಡೆಯಿಂದ ಕಸ್ಟಮರ್ಸ್ ಅಡ್ರೆಸ್ ತಗೋಬೇಕಾದ್ರೆ ಬ್ಯಾಂಕರ್ಗೆ ದುಡ್ಡು ಕೊಡಬಹುದು ಅಂತನಾ? ಒಂದು ನಂಬರ್ ಪ್ರೊವೈಡ್ ಮಾಡಿದ್ರೆ ಚೈನೀಸ್ ಅವರು ಬ್ಯಾಂಕರ್ಗೆ $3 ಕೊಡ್ತಾರಂತೆ. ಟ್ರೂ ಕಲರ್ ಅಲ್ಲಿ ಹೇಳ್ತಾ ಇರೋದು ಏನಂದ್ರೆ ಟ್ರೂ ಕಲರ್ ಅಲ್ಲೂ ಮೆಸೇಜಸ್ ಬರ್ತಾ ಇರುತ್ತೆ, ನಮ್ಮ ಅಕೌಂಟ್ ಬ್ಯಾಲೆನ್ಸ್ ಏನಿದೆ ಎಲ್ಲ ಅದರಲ್ಲೂ ಬರ್ತಾ ಇರುತ್ತೆ. ಅದು ಎಲ್ಲ ಬ್ಯಾಕ್ ಎಂಡ್ ಅಲ್ಲಿ ಡಾಟಾ ಕೂಡ ಲೀಕ್ ಮಾಡ್ತಾ ಇದೆ. ಓಕೆ, ನಮಸ್ಕಾರ ವೀಕ್ಷಕರೇ. ನಾನು ಇವತ್ತು ಹೇಳ್ತಾ ಇರೋಂಥ ವಿಷಯ ಏನು ಅಂದ್ರೆ, ಇಲ್ಲಿ ನಮ್ಮಲ್ಲಿ ಜಾಬ್ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಎಷ್ಟೋ ಏಜೆನ್ಸಿಗಳಿದೆ, ಚೆನ್ನೈ, ಕೇರಳ, ತಮಿಳ್ನಾಡು, ಈ ಕಡೆ ಎಲ್ಲ ಸಣ್ಣ ಸಣ್ಣ ಏಜೆಂಟ್ಗಳು ಏನ್ ಕೆಲಸ ಮಾಡ್ತಾರೆ, 2 ಲಕ್ಷ ಕೊಟ್ರೆ ನಿಮ್ಗೆ ಬೇರೆ ಬೇರೆ ಕಡೆ ಕೆಲಸ ಕೊಡಿಸ್ತೀವಿ, 80,000 1 ಲಕ್ಷ ಸಂಬಳ ಅಂತ ಹೇಳ್ತಾರೆ. ಇದನ್ನ ನಂಬ್ಕೊಂಡು ನಾವೇನ್ ಮಾಡ್ತೀವಿ, ಓಕೆ 1 ಲಕ್ಷ ಸಂಬಳ ಬರುತ್ತಲ್ಲ ಅಂತ ಏನೋ ಆಸೆಯಿಂದ ಆ ಜಾಬ್ಗೆ ಓಕೆ ಅಂತ ಅಂದ್ಬಿಡ್ತೀವಿ. ಸ್ವಲ್ಪ ಎಜುಕೇಟೆಡ್ ಆದ್ರೆ ಏನ್ ಮಾಡ್ತಾರೆ, ಇಲ್ಲ ಗುರು ಅದೇನ್ ಜಾಬ್ ಹೇಳು, ಇಂಟರ್ವ್ಯೂ ಮಾಡೋಣ, ಅದೆಲ್ಲ ಆದ್ಮೇಲೆ ಪ್ರೊಸೆಸಿಂಗ್ ಆದ್ಮೇಲೆ ಹೋಗೋಣ ಅಂತಾರೆ. ಈ ಏಜೆಂಟ್ಗಳು ಯಾವ ರೀತಿ ಆಟ ಆಡ್ತಾರೆ ಅಂದ್ರೆ, ನಿಮ್ಗೆ ಕೆಲಸ ಪಕ್ಕಾ ಸರ್, ಅಲ್ಲಿ ಏನ್ ಜಾಸ್ತಿ ಕೆಲಸ ಇಲ್ಲ, ಡೇಟಾ ವರ್ಕು ಆ ತರ ಈ ತರ ಅಂತ ನಮ್ಮನ್ನ ನಂಬಿಸುವಂತ ಏಜೆಂಟ್ಗಳು ತುಂಬಾನೇ ಇದ್ದಾರೆ. ದುಡ್ಡು ಇವಾಗಲೇ ಕೊಡ್ಬೇಡಿ, ಆಮೇಲೆ ಬೇಕಾದ್ರೂ ಕೊಡಿ ಅಂತಾನು ಹೇಳ್ತಾರೆ. ಒಟ್ಟಿನಲ್ಲಿ ಅವ್ರಿಗೇನು ಇಲ್ಲಿಂದ ಪರ್ಸನ್ಗಳನ್ನ ಕರ್ಕೊಂಡೋಗಿ ಅಲ್ಲಿ ಬಿಡಬೇಕು ಅಷ್ಟೇ. ಅದ್ರಲ್ಲಿ ಏನು ವೀಸಾ, ಇಲ್ಲಿಂದ ನಮ್ಮ ದೇಶದಿಂದ ಬೇರೆ ಕಡೆ ಹೋಗ್ಬೇಕು ಅಂದ್ರೆ ಮೇನ್ ಆಗಿ ವರ್ಕ್ ಪರ್ಮಿಟ್, ವೀಸಾ 2 ಇರಬೇಕು. 2 ಇಲ್ಲದೆ ಇರೋ ಪರವಾಗಿಲ್ಲ, ಇವರು ಬೇರೆ ದೇಶಗಳಿಗೆ ಕೆಲ್ಸಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಆನ್ ಅರೈವಲ್ ವೀಸಾ ಕೊಡಿಸ್ತೀವಿ ಸರ್, ಅಲ್ಲಿ ಹೋದ ಮೇಲೆ ನಿಮ್ಗೆ ಕೆಲಸ ಪಕ್ಕ. ಆದ್ರೆ ನೀವು ಅದಕ್ಕೆ ಏನ್ ಮಾಡ್ಬೇಕು, ಏರ್ ಟಿಕೆಟ್ ಒಂದು ಬುಕ್ ಮಾಡ್ಕೊಂಡ್ರೆ ಸಾಕು ಅಂತ ಎಲ್ಲ ಹೇಳಿ ನಂಬಿಸ್ತಾರೆ. ಓಕೆ ಹೆಂಗಿದ್ರು ಹೋಗ್ತೀವಲ್ಲ ಅನ್ನೋ ನಂಬಿಕೆನಲ್ಲಿ ನಾವು ಏರ್ ಟಿಕೆಟ್ ಮಾಡ್ಕೊಂಡ್ಬಿಡ್ತೀವಿ. ಅಲ್ಲಿ ಹೋದ್ಮೇಲೆ ಯಾವ ರೀತಿ ಕಷ್ಟ ಅನುಭವಿಸ್ಬೇಕಾಗುತ್ತೆ ಅನ್ನೋದನ್ನು ಈ ವ್ಯಕ್ತಿ ಒಬ್ರು ಎಕ್ಸ್ಪ್ಲೈನ್ ಮಾಡಿದ್ರು. ಬಟ್ ಅವರು ಫೇಸ್ ನ ತೋರಿಸೋದಕ್ಕೆ ಹೆದರ್ಕೊಳ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ ಗೊತ್ತಲ್ಲ, ಈ ಏಜೆಂಟ್ಗಳು ಅಂತವ್ರನ್ನ ಹುಡುಕ್ತಾ ಇದ್ದಾರೆ. ಇವ್ರು ಅಲ್ಲಿಂದ ಎಂಬಾಸಿನ ಕನೆಕ್ಟ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಯ್ತು, ಪ್ಲಸ್ ಇವ್ರಿಗೆ ಫಿಸಿಕಲಿ ಯಾವ ರೀತಿ ಟಾರ್ಚರ್ ಕೊಟ್ಟರು. ನಾನು ಈ ಕೆಲಸ ಮಾಡೋದಿಲ್ಲ ಅಂದ್ರೆ ಅಲ್ಲಿ ಮಾಡ್ತಾ ಇರುವಂತ ದಂಧೆ ಯಾವುದು, ನಮ್ಮ ಡೇಟಾನ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಟ್ರೂ ಕಾಲರ್ ಏನಿದೆ ಇದರಲ್ಲಿರುವಂತ ಡೇಟಾಗಳನ್ನ ಅವ್ರು ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ನಮ್ಮ ಮೆಸೇಜ್ಗಳು, ಅಕೌಂಟ್ಗೆ ಏನ್ ಬರ್ತಾ ಇದೆ, ಏನ್ ಹೋಗ್ತಾ ಇದೆ ಅನ್ನೋದನ್ನ ಟ್ರೂ ಕಾಲರ್ ಆಪ್ ಇಂದ ಚೈನೀಸ್ ಅವರು ಮಾಡ್ತಾ ಇರುವಂತ ಕೆಲಸಗಳು. ಅವ್ರಿಗೊಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಟ್ಟಿದ್ದಾರೆ. ಆ ಸ್ಕ್ರಿಪ್ಟ್ ಅಲ್ಲಿ ಏನಿದೆ ಅಂದ್ರೆ, ಹಿಂದೂ ಮುಸ್ಲಿಮ್ಸ್ ಈ ರೀತಿ ವೇರಿಯೇಷನ್ ಜಗಳಗಳು ತಂದಿಡಬೇಕು. ಒಟ್ಟಿನಲ್ಲಿ ಭಾರತನ ಯಾವ ರೀತಿ ಹಾಳು ಮಾಡಬೇಕು ಅನ್ನೋದಕ್ಕೆ ಚೈನಾ ಏನ್ ಮಾಡ್ತಾ ಇದೆ, ಈ ಮಲೇಷಿಯಾ ಸುತ್ತಮುತ್ತ ಇರುವಂತದ್ದು, ಕಾಂಬೋಡಿಯಾ ಸುತ್ತಮುತ್ತ ಸಣ್ಣ ಪುಟ್ಟ ಕಂಟ್ರಿಗಳೇನಿದ್ದಾವೆ ನಮ್ಮ ದೇಶ ಸುತ್ತಮುತ್ತ ಇರುವಂತ ಅಂತ ಕಂಟ್ರಿಗಳನ್ನ ಅವರ ಕಂಟ್ರೋಲ್ಗೆ ತಗೊಳ್ತಾ ಇದ್ದಾವೆ. ಅವರ ಕಂಟ್ರೋಲ್ ತಗೊಂಡು ಈ ರೀತಿ ಆಟಗಳನ್ನ ಆಡ್ತಾ ಇದ್ದಾವೆ. ಅವರ ಎಕ್ಸ್ಪೀರಿಯನ್ಸ್ ಹೇಳಿದ್ರು ನಿಜವಾಗ್ಲೂ ತುಂಬಾನೇ ಕಷ್ಟ ಆಯ್ತು. ಅಂತ ವಿಷಯಗಳು ಏನಾಗ್ತಾ ಇದೆ ನೀವು ತಿಳ್ಕೊಳ್ಳಿ. ಯಾವುದೇ ಒಂದು ವಿಷಯ ನಿಮ್ಗೆ ಬೇರೆ ಕಡೆ ಕೆಲಸ ಕೊಡಿಸ್ತಾ ಇದೀವಿ, ಇನ್ನೊಂದು ಮಾಡ್ತಾ ಇದೀವಿ ಅಂದ್ರೆ ದಯವಿಟ್ಟು ಫಸ್ಟ್ ವರ್ಕ್ ಪರ್ಮಿಟ್, ಆ ಕಂಪ್ನಿ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳದೆ ಕೆಲಸಕ್ಕೆ ಹೋಗಕ್ ಹೋಗ್ಬೇಡಿ. ಇನ್ನ ಸೆಕೆಂಡ್, ಆನ್ಲೈನ್ ಫ್ರಾಡಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಆನ್ಲೈನ್ ಫ್ರಾಡಿಂಗ್ ಅಲ್ಲಿ ನಿಮ್ಗೆ ಫೋನ್ ಮಾಡ್ತಾರೆ, ಈ ತರ ಡ್ರಗ್ಸ್ ಇದೆ, ಕೊರಿಯರ್ ಅಲ್ಲಿ ನಿಮ್ಮ ಹೆಸರಲ್ಲಿ ಇದೆ, ಪ್ಲಸ್ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ ಅಂತ ಎಲ್ಲ ಹೇಳಿ ಬೇರೆ ಬೇರೆ ತರ ನಮ್ಮನ್ನ ಟ್ರ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಷಯ ಹೇಳಿದ್ರು, ಸ್ಕೈಪ್ ಬನ್ನಿ ಸರ್, ಸ್ಕೈಪ್ ಅಲ್ಲಿ ನಿಮ್ ಜೊತೆ ಡಿಸ್ಕಸ್ ಮಾಡಬೇಕು ಅಂತ ಎಲ್ಲ ಹೇಳಿ ರೆಕಾರ್ಡ್ ಮಾಡ್ತಾ ಇದೀವಿ ಆನ್ಲೈನ್ CCB ಆಫೀಸಿಂದ ಅಂತ ಹೇಳಿ ಯಾಮಾರಿಸ್ತಾರೆ. ಅಲ್ಲಿ ನಮ್ಮ ವಿಡಿಯೋನ ಯಾವುದೋ ಒಂದು ಪೋರ್ನ್ ವಿಡಿಯೋ ಜೊತೆ ಜಾಯಿನ್ ಮಾಡಿ, ಈ ಲೈವ್ ಚಾಟಿಂಗ್ ಮಾಡಿದೀರಾ ಇವ್ರ ಜೊತೆ ಅನ್ನೋ ತರ ಇನ್ನೊಂದು ವಿಡಿಯೋ ಕ್ರಿಯೇಟ್ ಮಾಡ್ತಾರೆ. ಆ ವಿಡಿಯೋ ಇಟ್ಕೊಂಡು ಮತ್ತೆ ನಮ್ಮನ್ನ ಬ್ಲಾಕ್ ಮೇಲ್ ಮಾಡಿ ದುಡ್ಡು ವಸೂಲಿ ಮಾಡೋದು. ಈ ರೀತಿ ಎಷ್ಟೋ ದಂಧೆಗಳು ಚೈನೀಸ್ ಅವರು ನಿಂತ್ಕೊಂಡು ಮಾಡಿಸ್ತಾ ಇದ್ದಾರೆ ಅಂತಾನೆ ಇವ್ರು ಎಕ್ಸ್ಪ್ಲೈನ್ ಮಾಡಿದ್ದು. ಅವ್ರು ಏನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನೀವು ಒಂದ್ಸಲ ಕೇಳ್ಕೊಳ್ಳಿ, ನಿಮ್ಗೂ ಅರ್ಥ ಆಗುತ್ತೆ. ಆದ್ರೂ ಕೂಡ ಟ್ರೂ ಕಾಲರ್ ಆಗ್ಬೋದು, ಇನ್ನ ಬೇರೆ ಬೇರೆ ಅಪ್ಲಿಕೇಶನ್ ಯಾವ್ದಾದ್ರು ಯೂಸ್ ಮಾಡ್ತಾ ಇರ್ತೀವಲ್ಲ, ಅದರಲ್ಲಿ ನಮ್ಮ ಪರ್ಸನಲ್ ಡೇಟಾ ಏನಿದೆ ಆದಷ್ಟು ಹಾಕೋದನ್ನ ಕಡಿಮೆ ಮಾಡಿ. ಇಲ್ಲ ಅಂದ್ರೆ ಇವ್ರು ಹೇಳಿದಾಗೆ ಮುಂದೆ ತುಂಬಾನೇ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಪ್ಲಸ್ ಯಾರೇ ನಿಮಗೆ ಫೋನ್ ಮಾಡಿ ಈ ತರ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೇಳಿದ್ರೆ, ಬೇರೆ ಬೇರೆ ಡೇಟಾ ಕೇಳಿದ್ರೆ, ಇಲ್ಲ ನಿಮ್ಗೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಇನ್ನೊಂದು ಆ ಥರ ಏನೇ ಹೇಳಿದ್ರು ಫಸ್ಟ್ ಕನ್ನಡದಲ್ಲಿ ಮಾತಾಡಿ, ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿ. ಅವ್ರು ಲೋಕಲ್ ಲ್ಯಾಂಗ್ವೇಜ್ಗೆ ಆನ್ಸರ್ ಮಾಡೋದಿಲ್ವಂತೆ. ಅಲ್ಲಿ ಸ್ಟ್ರಿಕ್ಟ್ ಆಗಿ ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ. ಆ ಸ್ಕ್ರಿಪ್ಟ್ ಏನಂದ್ರೆ ಇಂಗ್ಲಿಷ್, ಹಿಂದಿ 2 ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಅದನ್ನ ಬಿಟ್ಟು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಲ್ಲ. ನಾವು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರೆ ಟಕ್ ಅಂತ ಕಾಲ್ ಕಟ್ ಮಾಡ್ತಾರಂತೆ. ಈ ರೀತಿ ಎಷ್ಟೋ ವಿಷಯಗಳಲ್ಲೆಲ್ಲ ನಡೀತಾ ಇದೆ. ಆ ವಿಷಯಗಳನ್ನ ಅವ್ರು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀವು ದಯವಿಟ್ಟು ಈ ವಿಡಿಯೋ ನೋಡಿ, ಇದರಲ್ಲಿ ಇರುವಂತದನ್ನ ತಿಳ್ಕೊಳ್ಳಿ. ಆದಷ್ಟು ಆನ್ಲೈನ್ ಫ್ರಾಡಿಂಗ್ ಬಗ್ಗೆ ಎಚ್ಚರಿಕೆ ಇರಲಿ. ಈಗ ಏನಂದ್ರೆ ನಿಮಗೆ ಮೀಡಿಯಾ ಮುಂದೆ ಹೇಳೋದಕ್ಕೆ ಭಯ ಅನ್ನೋದಿದೆ. ಯಾಕಂದ್ರೆ ಕೆಲವೊಂದು ಸಲ ಹೇಳೋದಕ್ಕೆ ಆಗೋದು ಇಲ್ಲ, ಯಾವ ತರ ಆಗಿತ್ತು ಎಕ್ಸ್ಪೀರಿಯನ್ಸ್ ಅನ್ನೋದು. ಓಕೆ, ನೀವು ಇಲ್ಲಿಂದ ಯಾವ ದೇಶಕ್ಕೆ ಹೋಗಿದ್ರಿ?
ನಾನು ಇಲ್ಲಿಂದ ಕಾಂಬೋಡಿಯಾ ಹೋಗಿದ್ದೆ. ಕಾಂಬೋಡಿಯಾಗ ಹೋಗಿದ್ರಿ. ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ತರ ಆಯ್ತು? ನಿಮ್ಗೆ ಕೆಲಸ ಕೊಡ್ತೀನಿ ಅಂತ ಕರ್ಕೊಂಡು ಹೋಗಿದ್ದು ಇಲ್ಲಿಂದ? ಹೌದು, ಕರೆಕ್ಟ್. ಹೌದು. ಇಲ್ಲಿಂದ ನನಗೆ ಆಕ್ಚುಲಿ ನಾನು ಬಿಫೋರ್ ನನ್ಗೆ ಯಾವ ತರ ಮೋಸ ಹೋದ್ನ ಕಾರಣ ಏನಂದ್ರೆ, ನಾನು ಬಿಫೋರ್ ಇಲ್ಲಿ ಆಲ್ಮೋಸ್ಟ್ ಸಿಂಗಾಪುರ್, ದುಬೈ ಎಲ್ಲ ನಾನು ಮೊದಲೆಲ್ಲ ದುಬೈ ಎಲ್ಲ ಹೋಗಿ ಬಂದೆ, ಫ್ರಾನ್ಸ್ಗೆಲ್ಲ ಹೋಗಿದ್ದೆ. ಬಟ್ ಅದೇ ರೀತಿ ನಾನು ನನ್ನ ಓನ್ ಬೇಸ್ ಮೇಲೆ, ಬಟ್ ಅವಾಗ ನನಗೆ ಜಾಬ್ ಸಿಕ್ಕಿದ್ದು ಒಂದು ರೆಫರೆನ್ಸ್ ಮೇಲೆ ಸಿಕ್ಕಿತ್ತು, ಅದಕ್ಕೆ ನಾನು ಹೋಗಿದ್ದೆ. ಅದು ನಮ್ಮ ಅತ್ತೆಯವ್ರ ಕಡೆಯಿಂದ. ಬಟ್ ಅದಾದ್ಮೇಲೆ ನನಗೆ ಓನ್ ಆಗಿ ನಾನೇನಾದ್ರೂ ಪ್ರಯತ್ನ ಮಾಡಬೇಕು, ಒಂದು ಒಳ್ಳೆ ಜಾಬ್ ತಗೊಂಡು ಒಂದು ಆಲ್ಮೋಸ್ಟ್ ಒಂದ್ 2-3 ವರ್ಷ ಒಳ್ಳೆ ದುಡ್ಡು ಸಂಪಾದನೆ ಮಾಡಿ ಇಲ್ಲೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅನ್ನೋ ಕಾನ್ಸೆಪ್ಟ್ ಮೇಲೆ ನಾನು ಫೇಸ್ಬುಕ್ ಅಲ್ಲಿ ಇಲ್ಲ ಟೆಲಿಗ್ರಾಮ್ ಅಲ್ಲಿ ಜಾಬ್ ಸರ್ಚ್ ಮಾಡ್ತಾ ಇದ್ದೆ. ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಇಬ್ರು ಮಧ್ಯವರ್ತಿಗಳು ಸಿಕ್ಕರು, ಇಬ್ರು ಏಜೆಂಟ್ಗಳು. ಫಸ್ಟ್ ಅವ್ರು ಬಂದ್ಬಿಟ್ಟು ನನಗೆ ಹೇಳಿದ್ರು, ನಿಮಗೆ ಜಾಬ್ ಬೇಕಂದ್ರೆ ನೀವು ಇಷ್ಟು ಪೇ ಮಾಡ್ಬೇಕಾಗತ್ತೆ ಸಿಂಗಾಪುರ್ದು, ಮತ್ತೆ ನೀವು ಪೇ ಮಾಡಕ್ ರೆಡಿ ಇದ್ದೀರಾ ಅಂತ ಹೇಳಿದ್ರು. ನಾನು ಬಿಫೋರ್ ವೀಸಾ, ಬಿಫೋರ್ ಆಫರ್ ಲೆಟರ್ ₹1 ನಾನು ಯಾರಿಗೂ ಕಟ್ಟಲ್ಲ, ನನಗೆ ಅದು ಬಂದ್ಮೇಲೆ ಬೇಕಾದ್ರೆ ಕೇಳಿ, ನಿಮ್ಗೆ ಎಷ್ಟು ದುಡ್ಡು ಕೊಡ್ಬೇಕು ನಾನು ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಸರಿ ಇಲ್ಲ ಆ ತರ ಇಲ್ಲ, ನೀವು ವೀಸಾಗೆ ದುಡ್ಡು ಕಟ್ಟಲೇಬೇಕು, ಸಿಂಗಾಪುರ್ ಜಾಬ್ ಇಲ್ಲ ಬೇಕಂದ್ರೆ ಅಂತಂದ್ರು. ಸರಿ ಪರವಾಗಿಲ್ಲ, ನನಗೇನು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಇದು ಮಾಡಿದೆ. ಅದೇ ಏಜೆಂಟು, ಅವನು ಲೋಕಲ್ ಚೆನ್ನೈನಲ್ಲಿದ್ದ ಏಜೆಂಟು, ಅವನು ನನಗೆ ಮತ್ತೆ ತಿರ್ಗಾ ಕಾಲ್ ಮಾಡಿದ 1 ಅವರ್ ಬಿಟ್ಟು, ಸರಿ ಸರ್ ನೀವೇನು ಕಟ್ಟೋದು ಬೇಡ, ಏನು ₹1 ನಮ್ಗೆ ದುಡ್ಡು ಕೊಡೋದು ಬೇಡ, ಆ ತರ ಕೂಡ ಜಾಬ್ ನಿಮಗೆ ಪ್ರೊವೈಡ್ ಮಾಡ್ತೀವಿ, ಆ ತರ ಕೂಡ ಜಾಬ್ ಕಾಂಬೋಡಿಯಾದಲ್ಲಿದೆ, ನೀವು ಹೋಗ್ತೀರಾ ಅಂತ ಹೇಳಿದ್ರು. ಏನ್ ಜಾಬ್ ಅಂತ ಕೇಳಿದೆ. ನೀವು ಹಿಂಗೆ ಕ್ಯಾಶಿನೋ ಗೇಮಿಂಗ್ಸ್ ಜೋನ್ಸ್ ಇರ್ತವೆ, ನೀವು ಅದರಲ್ಲಿ ಅಕೌಂಟ್ಸ್, ನಿಮ್ದು ಅಕೌಂಟ್ಸ್ ಅಂದ್ರಲ್ಲ, ನೀವು ಅದರಲ್ಲಿ ಡಾಟಾ ಎಂಟ್ರಿ ಮಾಡ್ಕೊಂಡಿರ್ಬೇಕು ಅಂತ ಹೇಳಿದ್ರು. ಸರಿ ಆಯ್ತು ಪರವಾಗಿಲ್ಲ, ನಾನು ಹೋಗ್ತೀನಿ, ಹಂಗೇನಿಲ್ಲ ಅಂತ ನಾನು ಒಪ್ಕೊಂಡೆ. ಒಪ್ಕೊಂಡ್ಮೇಲೆ ನಾನು ಅವ್ರನ್ನ ಕೇಳಿದೆ ಪದೇ ಪದೇ, ನನಗೆ ಆಫರ್ ಲೆಟರ್ ಬೇಕು, ಪ್ಲಸ್ ನನಗೆ ವೀಸಾ ಬೇಕು, ಪ್ಲಸ್ ನನಗೆ ಅದೇ ಅಗ್ರಿಮೆಂಟ್ ಲೆಟರ್ ಎಲ್ಲ ಬೇಕು ಅಂತ. ಇಲ್ಲ ಸರ್, ನೀವು ಫಸ್ಟು ಈ ತರ ನಾವು ತುಂಬಾ ಜನಕ್ಕೆ ಎಲ್ಲ ಇದು ಮಾಡಿದೀವಿ, ಎಲ್ಲರೂ ಕೈ ಕೊಟ್ಟಿದ್ದಾರೆ, ನಮ್ಗೆ ಯಾರೂ ಬಂದಿಲ್ಲ, ಅದಕ್ಕಾಗಿ ನೀವು ಫಸ್ಟ್ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ನಮ್ಗೆ ಕಳಿಸಿ, ಅದಾದ್ಮೇಲೆ ನಾವು ನಿಮ್ಗೆ ಕಳಿಸ್ತೀವಿ ಅಂತ ಹೇಳಿ ಯಾಮಾರಿಸಿದ್ರು ನನಗೆ. ಸರಿ ಆಯ್ತು ಪರವಾಗಿಲ್ಲ, ನಾನು ಟಿಕೆಟ್ ಹೆಂಗಿದ್ರು ನಾನು ಬರೋದು ಕನ್ಫರ್ಮ್ ಅಲ್ಲ, ನಾನು ಬುಕ್ ಮಾಡ್ತೀನಿ ಬಿಡಿ ಅಂತ ಹೇಳಿ ನಾನು ಬುಕ್ ಮಾಡಿ ಅವ್ರಿಗೆ ಕಳಿಸಿದೆ. ಕಳಿಸಿದ್ಮೇಲೆ ನಾನು ಕೇಳಿದೆ, ನನಗೆ ಆಫರ್ ಲೆಟರ್ ವೀಸಾ ಏನು ಬರಲಿಲ್ಲ. ಹೆಂಗಿದ್ರು ನೀವು ಟಿಕೆಟ್ ಬುಕ್ ಮಾಡಿದಿರಲ್ಲ, ಬರ್ತೀರಲ್ಲ, ಬಂದು ಇಳಿದ ತಕ್ಷಣ ನಾನು ನಿಮ್ಗೆ ಕೊಡ್ತೀವಿ ಅಂತ ಹೇಳಿ ನನಗೆ ಹೇಳಿದ್ರು. ನಾನು ಆ ನಂಬಿಕೆ ಮೇಲೆ ಸರಿ ಆಯ್ತು ಅಂತ ಹೇಳಿ ನಾನು ಹೋದೆ, ಕಾಂಬೋಡಿಯಾ ಹೋದೆ. ಇಲ್ಲಿಂದ ಬ್ಯಾಂಕಾಕ್ ಇಂದ ಕಾಂಬೋಡಿಯಾ ಕನೆಕ್ಟಿಂಗ್ ಫ್ಲೈಟ್. ನಾನು ಹೋದೆ, ಹೋಗಿ ಇಳಿದ್ ಬಿಟ್ಟ ಮೇಲೆ ಕಾಲ್ ಮಾಡಿದ್ರು ನನಗೆ ಅಲ್ಲಿ ಏರ್ಪೋರ್ಟ್ದು ನನಗೆ ಸಿಮ್ ಇಲ್ಲ ಏನಿಲ್ಲ, ಅವಾಗ ನಮ್ಮ ಇಂಡಿಯನ್ ಸಿಮ್ ಅಲ್ಲಿ ವರ್ಕ್ ಆಗಲ್ಲ. ನಾನು ಇಳಿದ ತಕ್ಷಣನೇ ವೈಫೈ ಕನೆಕ್ಟ್ ಮಾಡಿದೆ, ಏರ್ಪೋರ್ಟ್ದು ಫ್ರೀ ಲಾಂಚ್ ವೈಫೈ ಇರ್ತದೆ, 1 hour ಇಲ್ಲ 2 hour ವೈಫೈ ಕನೆಕ್ಟ್ ಮಾಡಿದೆ. ವೈಫೈ ಕನೆಕ್ಟ್ ಮಾಡಿದ ನಂತರ ಅವ್ರು ನನಗೆ ಕಾಲ್ ಮಾಡಿದ ಏಜೆಂಟ್ ಕಾಲ್ ಮಾಡಿ, ಅವ್ನು ಆಕ್ಚುಲಿ ಅಲ್ಲೇ ಇದ್ದು ಕಾಂಬೋಡಿಯಾದಲ್ಲೇ ವರ್ಕ್ ಮಾಡ್ತಾನೆ, ಆಲ್ಮೋಸ್ಟ್ ಸುಮಾರು ಒಂದು 2-3 ವರ್ಷದಿಂದಾನೇ ವರ್ಕ್ ಮಾಡ್ತಾ ಇದ್ದಾನೆ ಅಲ್ಲಿ. ದುಡ್ಡಿಗೋಸ್ಕರನೇ ಇವರೆಲ್ಲ ಈ ತರ ಮಾಡ್ತಾ ಇದ್ದಾರೆ. ಅವ್ನು ನನಗೆ ಕಾಲ್ ಮಾಡಿ ಅಡ್ವೈಸ್ ಮಾಡ್ದ, ಸರಿ ನೀವೆಲ್ಲ ರೀಚ್ ಆದ್ರಲ್ಲ ಸಾಕು, ಬ್ಯಾಂಗ್ಳೂರ್ ಇಮಿಗ್ರೇಷನ್ ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತಾ ಎಲ್ಲ ಕೇಳಿದ. ಇಲ್ಲ ಕೇಳಿದ್ರು, ನೀವ್ ಹೆಂಗ್ ಅಡ್ವೈಸ್ ಮಾಡಿದ್ರಿ, ನಾನು ಆ ತರನೇ ಸುಳ್ಳು ಹೇಳಿದೆ, ಟೂರಿಸ್ಟ್ ಹಂಗೆ ಹಿಂಗೆ ಅಂತ ಅಂದು ಹೇಳಿದೆ. ಹೇಳಿದ ತಕ್ಷಣ ನೀವೇನ್ ಹೇಳಿದ್ರ ಅದೇ ತರ ಫಾಲೋ ಮಾಡಿದೀನಿ ಅಂತ ಹೇಳಿದೆ. ಹೇಳಿದ್ಮೇಲೆ ಅವನು ನನಗೆ ಹೇಳ್ದ ಅಲ್ಲಿ, ಸರಿ ಆಯ್ತು, ನೀವೀಗ ಬಂದಿದ್ದೀರಲ್ಲ, ಅಲ್ಲಿ ನಾನು ಒಂದು ಹುಡುಗನ್ ಕಳಿಸ್ತೀನಿ, ನಮ್ಮ ಹುಡುಗನ ಅವನ ಜೊತೆನಲ್ಲಿ ಹೋಗಿ ಅಂತಂದ್ರು. ಅಲ್ಲಿ ಬಂದು ಒಂದು ಹುಡುಗ ಬಂದ ತಕ್ಷಣ ಅವನು ನನಗೆ ಲೋಕಲ್ ಪಾಸ್ಪೋರ್ಟ್ ಕೊಟ್ರಿ, ನೀವು ಇಲ್ಲಿ ಕೊಟ್ಬಿಟ್ಟು ಒಂದು ಹೊಸ ಸಿಮ್ ತಗೊಂಡ್ಬಿಡಿ, ನಿಮ್ಮ ಹೆಸರಲ್ಲೇ ಪ್ರಾಬ್ಲಮ್ ಇರಲ್ಲ ಹಂಗಿಂಗ್ ಅಂತ ಹೇಳಿ ಅವನೊಂದು ಸಿಮ್ ಕೊಡಿಸಿ ಅವ್ನ ರೂಮಿಗೆ ಕರ್ಕೊಂಡು ಹೋದ. ಅಲ್ಲಿ ನಾನು ಸಾಯಂಕಾಲವರೆಗೂ ಇದ್ದೆ, 4-5 ಗಂಟೆವರೆಗೂ. ಅದಾದ್ಮೇಲೆ ನನಗೆ ಮತ್ತೆ ಒಂದು ಹೋಟ್ಲಲ್ಲಿ ಸಿಕ್ ಮಾಡಿದ್ರು, ಹೋಟ್ಲಲ್ಲಿ ಒಂದು ರೂಮ್ ಬುಕ್ ಮಾಡಿ ಅಲ್ಲಿ ಇದು ಮಾಡಿದ್ರು. ಅಲ್ಲಿಂದ ನಾನು ಏಜೆಂಟ್ ಹತ್ರ ಅವಾಗ ಕಮ್ಯುನಿಕೇಶನ್ ಅಲ್ಲಿ ಇದ್ದೆ, ಯಾವಾಗ ಏನು ಹಿಂಗೆ ಅಂತ. ಇಲ್ಲ ನಿಮ್ಗೆ 1 hour ಇಂಟರ್ವ್ಯೂ ಇರ್ತದೆ, ಇಂಟರ್ವ್ಯೂನಲ್ಲಿ ಎಲ್ಲ ಮಾತಾಡಿ ಇದು ಮಾಡಿದ್ರೆ ಆಮೇಲೆ ನಿಮ್ಮ ಕಂಪನಿಯವರು ಕನ್ಫರ್ಮ್ ಮಾಡ್ತಾರೆ. ಇಂಟರ್ವ್ಯೂ ಎಲ್ಲ ಮುಂಚೆ ಎಲ್ಲ ಆಗಿದೆ, ಎಲ್ಲ ಆಫರ್ ಲೆಟರ್ ಎಲ್ಲ ಇಶ್ಯೂ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರಲ್ಲ, ಈಗೇನು ಅಂತ ಕೇಳಿದ್ರೆ, ಇಲ್ಲ ಇದು ಬೇರೆ ಸಪ್ರೇಟ್, ಇದು ಒಂದು ಟೆಲಿಫೋನಿಕ್ ಇಂಟರ್ವ್ಯೂ, ಫೈನಲ್ ಇಂಟರ್ವ್ಯೂ ಇರುತ್ತೆ, ನೀವು ಅಟೆಂಡ್ ಮಾಡ್ಲೇಬೇಕಂತ ಸುಳ್ಳು ಹೇಳ್ದ. ನಾನು ಆಯ್ತು ಸರಿ ಅಂತ ಹೇಳಿ ಎಲ್ಲ ಇದು ಮಾಡಿದೆ. ಇಂಟರ್ವ್ಯೂನಲ್ಲಿ ನನಗೆ ಹೇಳಿದ್ರು, ಇಲ್ಲ ನೀವು ಹಿಂಗೆ ಗೇಮಿಂಗ್ ಇದಿರ್ತದೆ, ನೀವೆಲ್ಲ ಇದನ್ನ ಮಾಡಬೇಕು ಹಂಗೆ ಹಿಂಗೆ ಅಂತ ನನಗೆ ಸುಳ್ಳು ಹೇಳ್ಬಿಟ್ಟು ಇದು ಮಾಡಿದ್ರು. ಸರಿ, ನಾನು ನೀವು ಬರಕ್ ಒಪ್ಪಿಗೆ ಅಂದ್ರೆ ನಾನು ಈಗ ಸದ್ಯ ಇದು ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ನಾನು ಅಲ್ಲಿ ಹೋಗಿದ್ದು ಜಾಬ್ಗೋಸ್ಕರ ಅಲ್ಲ, ಸರಿ ಒಳ್ಳೆ ಜಾಬ್ ಇರ್ಬೋದು ಅಂತ ನಾನು ಒಪ್ಕೊಂಡೆ. ಅದಾದ್ಮೇಲೆ ಕಾರ್ ಕಳಿಸಿದ್ರು ಕಂಪನಿ. ವೀಸಾ ಬಂದು ನಾನು ಆನ್ ಅರೈವಲ್ ವೀಸಾ ಅಂತ ಹೇಳಿ ಸಿಗುತ್ತೆ. ಅಂದ್ರೆ ಇಲ್ಲಿಂದ ನಾವು ಹೋದ್ರೆ ಬರೀ ಟಿಕೆಟ್ ಮೇಲೆ ಹೋದ್ರೆ ಕಾಂಬೋಡಿಯಲ್ಲಿ ಇಳಿದ ತಕ್ಷಣನೇ ಆನ್ ಅರೈವಲ್ ವೀಸಾ ಅಂತ ಹೇಳಿ ಕೊಡ್ತಾರೆ. ಆ ಅರೈವಲ್ ವೀಸಾ, ಆನ್ ಅರೈವಲ್ ವೀಸಾದಿಂದನೇ ಅಂದ್ರೆ ಅದು
1 ತಿಂಗಳ ಟೈಮ್ ಇರುತ್ತೆ, 30 ಡೇಸ್ ವ್ಯಾಲಿಡಿಟಿ ಇರ್ತದೆ ಟೂರಿಸ್ಟ್ ವೀಸಾ. ಅದಕ್ಕೆ ನೀವು 40,000 ಅಮೌಂಟ್ ಕೂಡ ಇಟ್ಕೊಂಡು ಹೋಗಿರ್ಬೇಕು. ಯಾಕಂದ್ರೆ 1 ತಿಂಗಳ ಸರ್ವೈವ್ ಆಗ್ಬೇಕಂದ್ರೆ ಅಲ್ಲಿ ನೀವು ಲೋಕಲ್ ಗೌರ್ಮೆಂಟ್ಗೆ 40,000 ಇಲ್ಲ 50,000 ಕರೆನ್ಸಿ ತೋರಿಸಲೇಬೇಕು. ಅದು ತೋರಿಸಿದ್ರೆ ನೀವು ಸರ್ವೈವ್ ಆಗಕ್ ಆಗೋದಂತ ಅವ್ರು ನಂಬ್ತಾರೆ. ಯಾವಾಗ ನಿಮ್ಗೆ ವೀಸಾ ಇಶ್ಯೂ ಮಾಡ್ತಾರೆ. ಅದು ನನಗೆ ಆನರಬಲ್ ವೀಸಾ ಸಿಕ್ತು. $30 ಏನೋ ಪೇ ಮಾಡಿದೆ, $30ಗೆ ಆನರಬಲ್ ವೀಸಾ ಕೊಟ್ಟರು. ಅದಾದ್ಮೇಲೆ ನಾನು ಹೋದೆ. ಆಯ್ತು, ಏಜೆಂಟ್ ನನಗೆ ಕಾರ್ ಕಳಿಸಿದ ಕಂಪನಿ ಕಡೆಯಿಂದ. ನಾನು ಹೋಟೆಲಲ್ಲಿ ಏನಿದ್ನಲ್ಲ ಅಲ್ಲಿ ಕೂಡ ಸ್ವಲ್ಪ ಗೇಮ್ ಆಡ್ದೆ. ನಾನು ಕೇಳಿದೆ, ಇದು ಕಾರ್ ಬಂದಿದೆಯಾ ಅಂತೀಯಾ, ನಾನು ಯಾವ ಬೇಸ್ ಮೇಲೆ ನಂಬಲಿ, ಹೆಂಗೆ ನಂಬಲಿ ಏನು ಅಂತ ಕೇಳಿದ್ರು ಕೂಡ ಇಲ್ಲ ಏನ್ ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಒಳ್ಳೆ ಜಾಬ್ಗೆ ಕರ್ಕೊಂಡು ಹೋಗ್ತಾರೆ, ಇಲ್ಲಿಂದ ಒಂದು 6 ರಿಂದ 7 ತಾಸು ಕಂಪನಿ ಇದೆ, ಅಲ್ಲಿಗೆ ಹೋಗ್ಬೇಕು ಹಂಗೆ ಹಿಂಗೆ ಅಂತ. ಅಲ್ಲಿ ಎಲ್ಲ ಹೋದ್ವಿ, ಕಂಪ್ನಿಗೆಲ್ಲ ರೀಚ್ ಆದ್ಮೇಲೆ ನಾನು ರೀಚ್ ಆದ ತಕ್ಷಣನೇ ನಾನು ಅಲ್ಲಿಗೆ ಮಧ್ಯಾಹ್ನ ಆಲ್ಮೋಸ್ಟ್ 2-2:30 ರೀಚ್ ಆದೆ. ಬೆಳಗ್ಗೆ ನಾನು ಹೋದವನು. ರೀಚ್ ಆದ ತಕ್ಷಣನೇ ಏಜೆಂಟಿಗೆ ಕಾಲ್ ಮಾಡಿದೆ ನಾನು, ಯಾಕಂದ್ರೆ ಕೆಲ್ಸಕ್ಕೆ ಹೋಗ್ಬೇಕಾ ಇಲ್ಲ ರೆಸ್ಟ್ ಮಾಡ್ಲಾ ಅಂತ. ಅವ್ನು ಹೇಳ್ದ, ನೀವು ಹೋಗಿ ನೋಡ್ಕೊಂಡ್ ಬರಂಗಿದ್ರೆ 1 ತಾಸು 2 ತಾಸು ನೋಡ್ಕೊಂಡ್ ಬಾ, ಆಮೇಲೆ ಬೇಕಾದ್ರೆ ನೀವು ರೆಸ್ಟ್ ಮಾಡಿ ಅಂತ ಅಂದ. ಸರಿ ಆಯ್ತು, ನಾನು 1 ತಾಸು 2 ತಾಸು ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ನಾನು ಒಳಗಡೆ ಹೋದೆ ಕೆಲ್ಸದ್ದು ಪ್ಲಾಟ್ಫಾರ್ಮ್ಗೆ. ಅಲ್ಲಿ ಎಲ್ಲ ಮಾಡ್ತಾ ಇರೋದು ಎಲ್ಲ ಫಾಲ್ತು ಕೆಲಸಗಳು, ಚೀಟಿಂಗ್ ಕೆಲಸ. ಅಂದ್ರೆ ಎಲ್ಲರಿಗೂ ಕಾಲ್ ಮಾಡೋದು, ಕಸ್ಟಮರ್ಗೆ ಚೀಟ್ ಮಾಡೋದು. ನಾನು ಅವನಿಗೆ ಆ 1 ಅವರ್ 2 ಅವರಲ್ಲಿ ಅಬ್ಸರ್ವ್ ಮಾಡಿದ್ದನ್ನ ಇಮಿಡಿಯೇಟ್ಲಿ ಏಜೆಂಟ್ ಕಾಲ್ ಮಾಡಿ, ನನಗೆ ನೀನ್ ಹೇಳಿದ್ದು ಜಾಬು ಅಕೌಂಟ್ಸ್ ಅಂತ ಹೇಳಿ ಡಾಟಾ ಎಂಟ್ರಿ ಅಂತ, ಬಟ್ ಇಲ್ಲಿ ನನಗೆ ಈ ಜಾಬ್ ಇಷ್ಟ ಇಲ್ಲ, ನನಗೆ ಇದರ ಅವಶ್ಯಕತೆ ಇಲ್ಲ, ನನಗೆ ಬೇಡ ಇದು, ಈ ಜಾಬ್ ಎಲ್ಲ ನನಗೆ ಬೇಡ ಅಂತ ಹೇಳಿ ನಾನು ಅವ್ನಿಗೆ ಇಮಿಡಿಯೇಟ್ಲಿ ಕಾಲ್ ಮಾಡಿದೆ ವಾಟ್ಸಪ್ ಅಲ್ಲಿ, ಪ್ಲಸ್ ಟೆಕ್ಸ್ಟ್ ಕೂಡ ಮಾಡಿದೆ. ಅವನು ನನಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋದ. ಯಾಕಂದ್ರೆ ನಾನು ಆ ಕಂಪನಿಗೆ ಎಂಟ್ರಿ ಆದ ತಕ್ಷಣನೇ ಪಾಸ್ಪೋರ್ಟ್ ಅವ್ರು ಕಿತ್ಕೊಂಡ್ಬಿಡ್ತಾರೆ. ಪಾಸ್ಪೋರ್ಟ್ ಅವ್ರ ಕೈಯಲ್ಲಿ ಬಂದ ತಕ್ಷಣನೇ ಏಜೆಂಟ್ಗಳಿಗೆ ಅವ್ರಿಗೆ $3,000 ರಿಂದ $4,000 ಏಜೆಂಟಿಗೆ ನನ್ನ ಮುಖಾಂತರ ಏಜೆಂಟಿಗೆ ಪೇ ಮಾಡ್ತಾರೆ. ಅಂದ್ರೆ ನನ್ನೊಬ್ಬನ್ನ ಆ ಕಂಪನಿಯಲ್ಲಿ ಬಿಟ್ರೆ ಅವ್ರ ಏಜೆಂಟಿಗೆ ಇಷ್ಟಂತ ಹೇಳಿ ಅಮೌಂಟ್ ಕೊಡ್ತಾರೆ, ಕಮಿಷನ್ ಅಮೌಂಟ್ $3,000 ದಿಂದ $4,000. ಅಂದ್ರೆ ಅರೌಂಡ್ ಏನಿಲ್ಲ ಅಂದ್ರೂ 3 ಲಕ್ಷದಿಂದ 4 ಲಕ್ಷವರೆಗೂ ದುಡ್ಡು ಕೊಡ್ತಾರೆ ಒಬ್ಬ ಪರ್ಸನ್ ಕಳಿಸಿದೆ ಈ ಸ್ಕ್ಯಾಮ್ ವರ್ಕಕ್ಕೆ. ನಾನು ಅವ್ನಿಗೆ ಹೇಳಿದ್ಮೇಲೆ ಅವ್ನು ಏನು ಒಪ್ಲಿಲ್ಲ, ಏನು ಮಾಡ್ಲಿಲ್ಲ. ಏಜೆಂಟ್ ಈ ತರ ಮೋಸ ಮಾಡ್ದ. ನಾನು ಅಲ್ಲಿಗೂ 1 ವಾರ ಕಂಟಿನ್ಯೂ ನಾನು ಕೆಲ್ಸಕ್ಕೆ ಹೋಗಿಲ್ಲ. 1 ವಾರ ನಾನು ರೂಮಲ್ಲೇ ಇದ್ದೆ. ರೂಮಲ್ಲಿ ಇದ್ಮೇಲೆ ಅದಾದ್ಮೇಲೆ ನಾನು ಅವನಿಗೆ ಹೇಳಿ ಹಂಗೆ ಚಾಟ್ ಮಾಡ್ತಾ ಇರ್ಬೇಕಾದ್ರೆ, ಇನ್ನೂ ಒಂದು 3-4 ದಿವಸ ವೇಟ್ ಮಾಡು, ನೀನು ಯಾರು ಅಲ್ಲಿ ಸೇರಿಸಿದ್ದನಲ್ಲ ಅವನು ಅಲ್ಲಿಗೆ ಬರ್ತಾನೆ ಅದೇ ಕಂಪ್ನಿಗೆ, ಅವನು ಬಂದ ಮೇಲೆ ನೀನು ಇದು ಮಾಡ್ಬೋದು, ನೀನು ಅವಾಗ ಅವನ ಜೊತೆ ಮಾತಾಡಿ ಹೊರಗಡೆ ಬಾ ಬೇಕಿದ್ರೆ ಅಂತ ಹೇಳ್ದ. ನಾನು ವೇಟ್ ಮಾಡಿದೆ, ಅಲ್ಲಿಗೂ ರೂಮಲ್ಲೇ ವೇಟ್ ಮಾಡ್ತಾ ಇದ್ದೆ, ಎಲ್ಲ ಮಾಡಿದೆ. ಅವ್ನು ಬಂದ, ಯಾರು ಇನ್ನೊಬ್ಬ ಏಜೆಂಟು. ಫಸ್ಟ್ ಕಡೆ ಇದ್ದವನು ಒಬ್ಬ ಏಜೆಂಟು ಕೇರಳದವನು, ಇನ್ನೊಬ್ಬನು ಬಂದ, ಅವನು ಚೆನ್ನೈದವನು. ಫೋಟೋ ಗಿಟ ತಗೊಂಡಿದ್ಯಾ? ಅವನದು ಫೋಟೋ ಗೀಟ ಏನಿಲ್ಲ ನನ್ನ ಹತ್ರ, ಅವನ ಡೀಟೇಲ್ಸೇ ಇಲ್ಲ. ಅವನದು ಕೆಲವೊಂದು ಡೀಟೇಲ್ಸ್ ಏನಿಲ್ಲ. ಅವನ್ನೆಲ್ಲ ನನಗೆ ಅವ್ನು ಬಂದ ತಕ್ಷಣ ಅವನ ಜೊತೆಗೆ 3 ಜನನ ಕರ್ಕೊಂಡ್ ಬಂದಿದ್ದ, ನಮ್ಮಂತವ್ರನ್ನೇ. ಈ ತರ ಎಲ್ಲ ಯಾಮರ್ಸಿ ಅಲ್ಲೇ ಲೋಕಲ್ ಪರ್ಸನ್ಸ್ ಕರ್ಕೊಂಡ್ಬಂದು ಅವ್ರನ್ನು ಕೂಡ ಅದ್ರಲ್ಲಿ ಸೇರ್ಸ್ದ, ನಾನು ಕೂಡ ಸೇರ್ದ. ನನಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ದ, ಬರೀ ನಾನು ಮಾಡಲ್ಲ ಅಂದ್ರೂ ಕೂಡ. ಕಂಪ್ನಿಯವರು ನೀವು 1 ವಾರ ಈ ತರ ರೂಮಲ್ಲಿ ಇದ್ರೆ ಹೆಂಗೆ, ಅವರು ನಿಮ್ಗೆ ಸ್ಯಾಲ್ರಿ ಪೇ ಮಾಡತಾರೆ, ಇದು ಫುಡ್ ಕೊಡ್ತಾರೆ, ಎಲೆಕ್ಟ್ರಿಸಿಟಿ ಬಿಲ್ ಇದೆ, AC ಇದೆ, ನೀನ್ ಫ್ರೀ ಆಗಿದ್ರೆ ಹೆಂಗೆ, ನಿನ್ ಕೆಲಸ ಮಾಡ್ಲೇಬೇಕು ಹಂಗೆ ಹಿಂಗೆ ಅಂತ. ಈ ತರ 4 ಜಾಬ್ ನನಗೆ ಬೇಡವೇ ಬೇಡ, ಈ ತರ 4 ಮೋಸ ಮಾಡೋ ಕೆಲಸ ನನಗೆ ಬೇಡ, ಈ ತರ ಚೀಟಿಂಗ್ ಕೆಲಸ ನನಗೆ ಬೇಡ ಅಂತ ಹೇಳಿದೆ. ಅಲ್ಲಿಗೂ ಅವನು ಏನ್ ಮಾತಾಡಿದ್ನೋ ನನ್ನ ಬಿಟ್ಬಿಟ್ಟು ಒಳಗಡೆ ಹೋಗಿ ಕಂಪ್ನಿ ಜೊತೆ ಅವ್ರ ಜೋಡಿ ಮಾತಾಡಿ ನನಗೆ ಆಲ್ಮೋಸ್ಟ್ ನಾನು ಅಲ್ಲೇ ಇರೋ ಹಾಗೆ ಕಂಪ್ನಿಯವರು ನನಗೆ ಟಾರ್ಚರ್ ಮಾಡೋ ಹಾಗೆ ಆ ತರ ನಾನು ಪುಷ್ ಮಾಡ್ದ. ನಾನು ಅವಾಗ ಏನ್ ಮಾಡ್ಲಿಕ್ಕಿಲ್ಲ, ಎಲ್ಲ ಸೋತೋಗ್ಬಿಟ್ಟೆ, ಏನು ಮಾಡೋಕ್ಕಿಲ್ಲ. ಎಷ್ಟು ಅಪ್ರೋಚ್ ಮಾಡಿದ್ರು ನನಗೆ ಅವ್ನು ಏನು ಹೆಲ್ಪ್ ಮಾಡ್ಲಿಲ್ಲ, ರೆಸ್ಪಾಂಡ್ ಮಾಡ್ಲಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಒಳಗಡೆ ಆ ಜಗತ್ತೇ ಬೇರೆ, ಬರೀ ಮೋಸದ ಪ್ರಪಂಚ. ನಮ್ಮ ಭಾರತೀಯರನ್ನೇ ಯೂಸ್ ಮಾಡ್ಕೊಂಡು, ನಮ್ಮ ಇಂಡಿಯನ್ಸ್ ಯೂಸ್ ಮಾಡ್ಕೊಂಡು ಚೈನೀಸು ನಮ್ಮ ಇಂಡಿಯಾಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಅವ್ರ ಮೇನ್ ಉದ್ದೇಶ ಬಂದು ನಮ್ಮ ಎಕನಾಮಿಕ್ ಲೆವೆಲ್, GDP ಲೆವೆಲ್ ಹಾಳು ಮಾಡಬೇಕು, ಹಿಂದೂ ಮುಸ್ಲಿಮ್ಸ್ ಮಧ್ಯೆ ಬರೀ ಬೆಂಕಿ ಹಚ್ಚಿ ಜಗಳ ಹಚ್ಚಿ ಕೈ ಬಿಡಬೇಕು, ಈ ತರ ಹೊಡೆದಾಡಕ್ಕೆ ಹಚ್ಚಬೇಕು ಅನ್ನೋದು ಅವ್ರ ಮೇನ್ ಕಾನ್ಸೆಪ್ಟ್. ಇದೇ ಉದ್ದೇಶದಿಂದ. ಯಾಕಂದ್ರೆ ಆ ಸ್ಕ್ರಿಪ್ಟ್ ನಾನು ನೋಡಿದೆ, ಫೆಡೆಕ್ಸ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್ ಅಂತ ಹೇಳಿ ಕಾಲ್ ಮಾಡಿಸ್ತಾರೆ ನಮ್ ಕಡೆಯಿಂದ. ಕಾಲ್ ಮಾಡಿಸಿ ನಿಮ್ ಕಸ್ಟಮರ್ಸ್ಗೆಲ್ಲ ಕೇಳ್ತಾರೆ, ಫೆಡೆಕ್ಸ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್, ಹೌ ಮೈ ಹೆಲ್ಪ್ ಯು ಅಂತ. ಅವಾಗ ಕೇಳಿದಾಗ ಕಸ್ಟಮರ್ ಹೇಳ್ತಾರೆ, ಹೇಳಿ ಏನು ಅಂತ. ಪಾರ್ಸಲ್ ನಮ್ದೆಲ್ಲ ಏನಿಲ್ಲ, ಬುಕ್ ಮಾಡಿಲ್ಲ ಅಂದ್ರೂ ಕೂಡ ಅವ್ರನ್ನ ಟ್ರ್ಯಾಪ್ ಮಾಡ್ಲಿಕ್ಕೆ ನಮ್ ಕಡೆಯಿಂದಾನೇ ಏನ್ ಹೇಳ್ತಾರೆ, ಇಲ್ಲ ನಿಮ್ದು ಆಧಾರ್ ಕಾರ್ಡು ಈ ಪಾರ್ಸಲ್ ಅಲ್ಲಿ ಅಟ್ಯಾಚ್ ಆಗಿದೆ, ಇದು ಮುಂಬೈಯಿಂದ ಇರಾನ್ಗೆ ಹೋಗ್ತಾ ಇತ್ತು, ನಿಮ್ಮ ಹೆಸರೇ ಇದಕ್ಕೆ ಅಟ್ಯಾಚ್ ಆಗಿದೆ ಅಂತ. ಅವರಿಗೆ
ಅಟ್ಯಾಚ್ ಆಗಿರೋ ಹೆಸರು ಎಲ್ಲಿಂದ ಸಿಗುತ್ತೆ ಅಂದ್ರೆ ಆ ನಂಬರ್ ಇಂದ ಅವರು ಟ್ರೂ ಕಾಲರ್ ಅಲ್ಲಿ ಚೆಕ್ ಮಾಡ್ತಾರೆ. ಆಕ್ಚುಲಿ ಈ ಡಾಟಾ ಲೀಕ್ ಆಗ್ತಾ ಇರೋದೇ ಟ್ರೂ ಕಾಲರ್ ಇಂದ. ಆಲ್ಮೋಸ್ಟ್ ಎಷ್ಟು ಅಮೌಂಟ್ ಇದೆ ಏನೋ ಅನ್ನೋದು ಕೂಡ ಎಲ್ಲ ತೋರಿಸ್ತಾ ಇರೋದು ಬ್ಯಾಂಕರ್ಸ್ ಕಡೆಯಿಂದ ಕೂಡ ಇದು ಈ ತರ ಕೆಲಸಗಳು ನಡೀತಾ ಇದಾವೆ ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ನಮ್ ಕಣ್ಣು ಮುಂದೆ ನಾವು ಏನ್ ಫೇಸ್ ಮಾಡ್ತೀವಲ್ಲ ಅವಾಗ ಗೊತ್ತಾಗುತ್ತೆ, ಕಂಡು ಬರುತ್ತಿದೆ. ಈ ಬ್ಯಾಂಕರ್ಸ್ ಕಡೆಯಿಂದ ಕಸ್ಟಮರ್ಸ್ ಅಡ್ರೆಸ್ ತಗೋಬೇಕಾದ್ರೆ ಬ್ಯಾಂಕರ್ ಏನ್ ದುಡ್ಡು ಕೊಡಬಹುದು ಅಂತನಾ? ಒಂದು ನಂಬರ್ ಪ್ರೊವೈಡ್ ಮಾಡಿದ್ರೆ ಚೈನೀಸ್ ಅವರು ಬ್ಯಾಂಕರ್ಗೆ $3 ಕೊಡ್ತಾರಂತೆ. ಟ್ರೂ ಕಾಲರ್ ಅಲ್ಲಿ ಹೇಳ್ತಾ ಇರೋದು ಏನಂದ್ರೆ ಟ್ರೂ ಕಾಲರ್ ಅಲ್ಲೂ ಮೆಸೇಜಸ್ ಬರ್ತಾ ಇರುತ್ತೆ, ನಮ್ಮ ಅಕೌಂಟ್ ಬ್ಯಾಲೆನ್ಸ್ ಏನಿದೆ ಎಲ್ಲ ಅದರಲ್ಲೂ ಬರ್ತಾ ಇರುತ್ತೆ. ಅದು ಎಲ್ಲ ಬ್ಯಾಕ್ ಎಂಡ್ ಅಲ್ಲಿ ಡಾಟಾ ಕೂಡ ಲೀಕ್ ಮಾಡ್ತಾ ಇದೆ. ಇದೆಲ್ಲ ಡೀಟೇಲ್ಸ್ ಹೋಗ್ತಾ ಇರೋದು ಅವ್ರಿಗೆ ಈ ತರದಿಂದ. ಅದಕ್ಕೆ ಈ ತರ ಆಪ್ಗಳನ್ನ ಫಸ್ಟ್ ಸಿಸ್ಟಮ್ ಸ್ಟೋರೇಜು ಪ್ರೈವೇಸಿ ಡಾಟಾ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಗ್ರಿ ಮಾಡೋ ಮುಂಚೆ ಈ ತರ ಆಪ್ಗಳನ್ನ ಫಸ್ಟ್ ಕರೆಕ್ಟ್ ಆಗಿ ರೀಡ್ ಮಾಡಿ ಅನ್ನೋದು ನನ್ನ ಉದ್ದೇಶ. ಈ ತರ ಫೆಡೆಕ್ಸ್ ಅಂತ ಹೇಳಿ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ತಕ್ಷಣ ಕೊರಿಯರ್ ನಿಮ್ದು ಆಧಾರ್ ಇದಕ್ಕೆ ಲಿಂಕ್ ಇದೆ, ಇದು ಮುಂಬೈಯಿಂದ ಇರಾನ್ಗೆ ಒಂದು ಇಲ್ಲಿಗಲ್ ಪಾರ್ಸಲ್ ನಿಮ್ಮ ಹೆಸರಲ್ಲಿ ಹೋಗ್ತಾ ಇದೆ, ನೀವು ಈ ಪಾರ್ಸಲ್ ಸೆಂಡ್ ಮಾಡಿಲ್ಲ ಅಂತ ಕೇಳ್ತಾರೆ. ಇಲ್ಲ ನಾನು ಮಾಡಿಲ್ಲ, ಇದು ನನಗೆ ಸಂಬಂಧನೇ ಇಲ್ಲ. ನೀವು ಸಂಬಂಧ ಇಲ್ಲ ಅಂತ ಹೆಂಗ್ ಹೇಳ್ತೀರಾ, ನಿಮ್ಮ ಆಧಾರ್ ಕಾರ್ಡ್ ಅಟ್ಯಾಚ್ ಇದೆ ಅದರಲ್ಲಿ ಅಂತ ಕೇಳ್ತಾರೆ. ಸರಿ ಆಧಾರ್ ಕಾರ್ಡ್ ಅದು ಯಾವ ತರ ನಿಮ್ದೆಲ್ಲೋ ಡಾಟಾ ಲೀಕೇಜ್ ಆಗಿದೆ, ಯಾವ್ದೋ ಆ್ಯಪ್ ಇಂದ ಇಲ್ಲಾಂದ್ರೆ ಯಾವ್ದೋ ಬ್ಯಾಂಕ್ ಕಡೆಯಿಂದ ಇಲ್ಲ ಯಾವ್ದೋ ಫ್ಲೈಟ್ ಟಿಕೆಟ್ ಬುಕ್ ಮಾಡೋದ್ರಿಂದ ಹೋಟೆಲ್ ಬುಕ್ಕಿಂಗ್ ಈ ತರ ನಿಮ್ದು ಲೀಕ್ ಆಗಿದೆ ಅಂತ ಹೇಳಿ ಎಕ್ಸಿಕ್ಯೂಟಿವ್ ಹೇಳ್ತಾರೆ ಕಾಲಲ್ಲಿ ಕಸ್ಟಮರ್ಗೆ. ಅವಾಗ ಕಸ್ಟಮರ್ ಸ್ವಲ್ಪ ನಂಬ್ತಾನೆ, ಈ ತರ ಎಕ್ಸಿಕ್ಯೂಟಿವ್ಸ್ ಬಂದು ನಮ್ಮಂತವ್ರೆ ಇಲ್ಲಿಂದ ಕೆಲಸ ಮಾಡಿಕಂತ ಏನ್ ಹೋಗ್ತಾರಲ್ಲ ನಮ್ಮಂತವ್ರೆ ಈ ತರ ಎಲ್ಲ ಹೇಳ್ತಾರೆ. ಹೇಳಿದ ತಕ್ಷಣ ಅವ್ನು ಕಸ್ಟಮರ್ ಸ್ವಲ್ಪ ಪ್ಯಾನಿಕ್ ಆಗ್ತಾನೆ. ಪ್ಯಾನಿಕ್ ಆಗ್ಬಿಟ್ಟು ಅವನೇನ್ ಹೇಳ್ತಾನೆ, ಸರಿ ಸರ್ ಇದಕ್ಕೆ ನಾನು ಏನ್ ಮಾಡ್ಬೇಕು, ಈ ತರ ಪಾರ್ಸಲ್ ಈ ತರ ನನ್ನ ಡಾಟಾ ಪ್ರೈವೇಸಿ ಎಲ್ಲ ಯೂಸ್ ಮಾಡಿ ಈ ತರ ಕಳಿಸ್ತಾ ಇದಾರೆ ಅಂದ್ರೆ ನನಗೆ ಮುಂದೆ ಫ್ಯೂಚರ್ ಅಲ್ಲಿ ಆಪತ್ತು ಇರುತ್ತೆ, ಏನ್ ಮಾಡ್ಬೇಕು ಹೇಳಿ ಅಂತ ಹೇಳ್ತಾನೆ. ಈ ಇನ್ಸಿಡೆಂಟ್ ಬಂದು ಮುಂಬೈನಲ್ಲಿ ಆಗಿದೆ, ನೀವು ಮುಂಬೈ ಸೈಬರ್ ಕ್ರೈಮ್ಗೆ ಅಪ್ರೋಚ್ ಆಗ್ಬೇಕಂತ ಹೇಳ್ತಾರೆ ಆ ಎಕ್ಸಿಕ್ಯೂಟಿವ್ ಕಾಲ್ ಅಲ್ಲಿ. ಇಲ್ಲ ಸರ್ ನಾನು ಕರ್ನಾಟಕದಲ್ಲಿ ಇದ್ದೀನಿ, ನಾನು ಮುಂಬೈ ಹೋಗಕ್ ಆಗಲ್ಲ, ಅದು ಯಾವ ತರ ಪಾಸಿಬಿಲಿಟಿ ಅಂತ. ನೀವು ಹೋಗಕ್ ಆಗಲ್ಲ ಅಂದ್ರೆ ನಾನು ಈ ಕಾಲ್ ಮುಖಾಂತರನೇ ಮುಂಬೈ ಸೈಬರ್ ಕ್ರೈಮ್ಗೆ ಕನೆಕ್ಟ್ ಮಾಡ್ತೀನಿ ನಿಮ್ಮನ್ನ, ನೀವು ಅಲ್ಲಿ ಮಾತಾಡಿ ಅಂತ ಹೇಳಿ ಹೇಳ್ತಾರೆ. ಅವಾಗ ನೀವು ಯಾವ ತರ ಕಲೆಕ್ಟ್ ಮಾಡ್ತೀರಾ, ಆ ತರ ಪಾಸಿಬಿಲಿಟಿ ಇಲ್ಲಲ್ಲ ಹೀಗೆ ಅಂತ ಹೇಳಿದ್ರೆ, ಇಲ್ಲ ನಾವು ಈ ಪಾರ್ಸಲ್ಗೆ ಇಂಟರ್ಮೀಡಿಯೇಟ್ ಅಲ್ವಾ, ಮಧ್ಯಂತರ ನಾವೇ ಇರೋದು, ಅದಕ್ಕೋಸ್ಕರ ನಮ್ಗೆ ಆಕ್ಸೆಸ್ ಕೊಟ್ಟಿದ್ದಾರೆ, ನಿಮ್ಮಲ್ಲಿ ಬೇಕಾದ್ರೆ ಕನೆಕ್ಟ್ ಮಾಡ್ತೀವಿ, ನೀವು ಕಂಪ್ಲೇಂಟ್ ರೈಸ್ ಮಾಡಿ ಅಂತ ಹೇಳ್ತಾರೆ. ಫೆಡೆಕ್ಸ್ ಇಂದ ಮಾಡ್ತಾ ಇದೀವಿ ಅಂತ ಮಾಡಿದ್ದು ಪೋಸ್ಟಲ್ ಸರ್ವಿಸ್, ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಈ ತರ ಎಲ್ಲಾ ಕೊರಿಯರ್ ಸರ್ವಿಸ್ ಗಳನ್ನು ಯೂಸ್ ಮಾಡ್ಕೊಂತ ಇದಾರೆ. ಈ ತರ ಸಾವಿರಾರು ಸ್ಕ್ರಿಪ್ಟ್ ಗಳು ರೆಡಿ ಮಾಡ್ತಾ ಇದಾರೆ ಚೈನೀಸ್. ಈ ತರ ಇದು ಒಂದೇ ಅಲ್ಲ, ಫಸ್ಟ್ ನಾನು ಇದು ಫೆಡೆಕ್ಸ್ ಕಂಪ್ಲೀಟ್ ಮಾಡ್ತೀನಿ, ಈ ತರ ಮಾಡ್ತಾರೆ. ಮಾಡಿದ ಮೇಲೆ ಕಸ್ಟಮರ್ ಪ್ಯಾನಿಕ್ ಆಗಿ ಸರಿ ಅಂತ ಒಪ್ಕೊಂಡು ಅವ್ನು ಪಾರ್ಸಲ್ ಡೀಟೇಲ್ಸ್ ಎಲ್ಲ ಬರ್ಕೊಳಕ್ ಹೇಳ್ತಾರೆ ಪೆನ್ ಅಲ್ಲಿ. ಅವ್ನು ಕೇಳ್ತಾನೆ ಮೇಲ್ ಮಾಡಿ, ಇಲ್ಲ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳಿಸಿ, ಇಲ್ಲ ನಾರ್ಮಲ್ ಮೆಸೇಜ್ ಆದ್ರೂ ಕಳಿಸಿ ಅಂತ. ಇಲ್ಲ ಸರ್ ನಿಮ್ದು ಆಲ್ರೆಡಿ ನಾವು ಟ್ರೈ ಮಾಡಿದ್ವಿ, ಅದರಲ್ಲಿ ನಿಮ್ಮ ಫ್ರಾಡ್ ಏನು ಈ ತರ ಬುಕ್ ಮಾಡಿದಾನಲ್ಲ ಅವನು ಎಲ್ಲ ಫೇಕ್ ಪ್ರೈಮರಿ ನಂಬರ್ಸ್ ಮೇಲ್ ಐಡಿ ಎಲ್ಲ ರಿಜಿಸ್ಟರ್ ಮಾಡಿದಾನೆ, ಹಂಗಾಗಿ ನಿಮ್ದು ಒರಿಜಿನಲ್ ನಂಬರು ನಮ್ಗೆ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇಂದ ಸಿಕ್ತು, ಯಾಕಂದ್ರೆ ನಿಮ್ ಪಾರ್ಸಲ್ ಅಲ್ಲಿ ಸೀಸ್ ಆಗಿದೆ, ಅವ್ರು ನಮಗೆ ಕೊಟ್ರು, ಕಸ್ಟಮರ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತಂದು ಈ ತರ ಅದು ಫೆಡೆಕ್ಸ್ ಇಂದ ಆಯ್ತು. ಅದಾದ್ಮೇಲೆ ನೀವೇ ಮಾಡ್ತಿರ್ತೀರಿ. ಫೆಡೆಕ್ಸ್ ಆ ತರ ಪ್ಯಾನಿಕ್ ಮಾಡ್ತಾರೆ ಕಸ್ಟಮರ್ಗೆ. ಪ್ಯಾನಿಕ್ ಮಾಡಿದ ತಕ್ಷಣ ಕಸ್ಟಮರ್ ಏನಂತಾನೆ, ಸರಿ ನನಗೆ ಪಾರ್ಸಲ್ ಡೀಟೇಲ್ಸ್ ಕೊಡಿ, ಸರಿ ಆಯ್ತು ಇಮೇಲ್ ಅದೆಲ್ಲ ಕಳ್ಸಕ್ಕಾಗಿಲ್ಲ ಅಂದ್ರೆ ನಾನು ಪೆನ್ನಲ್ಲಿ ಬರ್ಕೊಂತೀನಿ ಹೇಳಿ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ ಅವರು ಪಾರ್ಸಲ್ ಫಸ್ಟ್ ಹೇಳೋದು ಬಂದು ಡಿಪಾರ್ಚರ್ ಬ್ರಾಂಚ್ ಎಲ್ಲಿಂದ ಆಯ್ತು ಅಂತ. ಅವಾಗ ಹೇಳ್ತಾರೆ ಫೆಡೆಕ್ಸ್ ಮುಂಬೈ ಅಂಧೇರಿ ಈಸ್ಟ್ ಅಂತ ಡಿಪಾರ್ಚರ್ ಬ್ರಾಂಚ್. ನೆಕ್ಸ್ಟ್ ಬಂದು ಸೆಂಟ್ ಡೇಟು ಇಲ್ಲಿಂದ ಒಂದು ವಾರದ ಹಿಂದೆ ತಗೊಂತಾರೆ. ಇವತ್ತು ಎಕ್ಸಾಂಪಲ್ 13ನೇ ತಾರೀಕು 15ನೇ ತಾರೀಕು ಅಂದ್ರೆ ಇದಕ್ಕಿಂತ ಒಂದು ವಾರ ಮುಂಚೆ ತಗೊಂತಾರೆ. 7ನೇ ತಾರೀಕು 8ನೇ ತಾರೀಕು ಈ ತರ ತಗೊಂಡ್ಬಿಟ್ಟು ಆ ಡೇಟ್ ಹೇಳ್ತಾರೆ. 8/8/2024 ಈ ತರ ಆಗಿದೆ ಆ ತರ ಆಗಿದೆ ಅಂತ ತಗೊಂಡ್ ಆಮೇಲೆ ನೆಕ್ಸ್ಟ್ ರಿಸೀವರ್ ನೇಮ್ ಹೇಳ್ತಾರೆ. ಫಸ್ಟ್ ಆಕ್ಚುಲಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ಹಿಂದೂ ಹೆಸರಲ್ಲಿ, ಸ್ಕ್ರಿಪ್ಟ್ ಅಲ್ಲೇ ಕೂಡ ಹಿಂದೂ ಮುಸ್ಲಿಮ್ಸ್ಗೆ ಬೆಂಕಿ ಹಚ್ಚೋ ತರ ಸ್ಕ್ರಿಪ್ಟ್ ರೆಡಿ ಮಾಡಿದ್ದಾರೆ ಚೈನೀಸ್ ಅವರು. ಫಸ್ಟ್ ಅವನು ಹೇಳೋದು ಫೆಡೆಕ್ಸ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್ ಅಂತ, ಮೈ ನೇಮ್ ಈಸ್ ಆಕಾಶ್, ಹೌ ಮೇ ಹೆಲ್ಪ್ ಯು ಅಂತ ಕೇಳ್ತಾನೆ. ಅದು ಇಲ್ಲಿ ಬಂದು ರಿಸೀವರ್ ನೇಮ್ ಹೇಳ್ತಾರೆ ಡೇಟ್ ಆದ್ಮೇಲೆ, ಅದು ಮುಸ್ಲಿಂ ಹೆಸರು ಅರ್ಮಾನ್ ಅಲಿ ಅಂತ ಅವನ ಹೆಸರು, ಅರ್ಮಾನ್ ಅಲಿ ಅಂತ, ಇಲ್ಲಾಂದ್ರೆ ಯಾವ್ದಾವ್ದೋ ಮುಸ್ಲಿಂ ಹೆಸರುಗಳನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಇದಾದ ನಂತರ ಅದಾದ್ಮೇಲೆ ಡೆಸ್ಟಿನೇಷನ್ ಹೇಳ್ತಾರೆ, ಎಲ್ಲಿ ಹೋಗ್ತಾ ಇದೆ ಪಾರ್ಸಲ್ ಅಂತ. ಇರಾನ್ ಅಂತ ಹೇಳ್ತಾರೆ, ಮುಂಬೈಯಿಂದ ಇರಾನ್ ಹೊಂಟಿದೆ
ಪಾರ್ಸಲ್ ಆರಿಜಿನ್ ಮುಂಬೈ, ಡೆಸ್ಟಿನೇಷನ್ ಇರಾನ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಪಾರ್ಸಲ್ ಅಲ್ಲಿ ನಂಬರ್ ಹೇಳ್ತಾರೆ, ಟ್ರ್ಯಾಕಿಂಗ್ ಐಡಿ, ಸುಮ್ಮನೆ XYZ ಯಾವ್ದೋ ಒಂದು ಹೇಳೋದು, 2003045876 ಈ ತರ ಪಾರ್ಸಲ್ ಟ್ರ್ಯಾಕಿಂಗ್ ಐಡಿ ಹೇಳೋದು. ಅದಾದ್ಮೇಲೆ ಕಸ್ಟಮರ್ದು ಮೊಬೈಲ್ ನಂಬರ್ ಹೇಳೋದು, ಅದು ಫೇಕ್ ನಂಬರು, +9863729718 ಈ ತರ ಇಂಟರ್ನ್ಯಾಷನಲ್ ನಂಬರ್ಸ್ ಹೇಳೋದು. ಅದಾದ್ಮೇಲೆ ಪಾರ್ಸಲ್ ಡೀಟೇಲ್ಸ್ ಕೇಳ್ತಾರೆ, ಪಾರ್ಸಲ್ ಕಂಟೆಂಟ್ಸ್ ಏನೇನಿದೆ ಅಂತ, ಕಸ್ಟಮರ್ ಹೆಸರಲ್ಲಿ ನಿಮ್ಮ ಹೆಸರಲ್ಲಿ ಏನೇನು ಬುಕ್ ಆಗಿದೆ ನೋಡಿ ಬರ್ಕೊಳ್ಳಿ ನೀವು ಅಂತಂದು. ಅವಾಗ ಹೇಳ್ತಾರೆ ಅವರು, ಒಂದು 5 ಎಕ್ಸ್ಪೈರ್ಡ್ ಪಾಸ್ಪೋರ್ಟ್ಸ್ ಇದೆ, 5 ಇರಾನ್ ಪಾಸ್ಪೋರ್ಟ್ಸ್ ಇದೆ, ಒಂದು 10 ಡೆಬಿಟ್ ಕಾರ್ಡ್ ಇದೆ, ಆಮೇಲೆ ಒಂದು 2 ಲ್ಯಾಪ್ಟಾಪ್ಸ್ ಇದೆ, ಆಮೇಲೆ ಒಂದು 420 ಇಲ್ಲ 450 ಗ್ರಾಮ್ MDMA ಇದೆ. MDMA ಅಂದ್ರೆ ಡ್ರಗ್ ವಿಚ್ ಈಸ್ ಕಂಪ್ಲೀಟ್ಲಿ ಬ್ಯಾನ್ಡ್ ಇನ್ ಇಂಡಿಯಾ, ಅಂದ್ರೆ ಫುಲ್ ಬ್ಯಾನ್ ಆಗಿದೆ ಅದು. ಆ ಡ್ರಗ್ ನೇಮು ಈ ತರ ನಿಮ್ಗೆ ಅವಾಗ ಕೇಳ್ತಾರೆ, MDMA ಅಂದ್ರೆ ಏನಂತ ಗೊತ್ತಾ ನಿಮಗೆ ಅಂತ ಕಸ್ಟಮರ್ಗೆ ಕೇಳ್ತಾರೆ ಕ್ವಶನ್. ಇಲ್ಲ ಅಂತಾರೆ, ಇದು ಇಲ್ಲಿಗಲ್ ಡ್ರಗ್, ಇದು ಇಂಡಿಯಾದಲ್ಲೇ ಬ್ಯಾನ್ ಆಗಿದೆ, ಈ ತರ ಪಾರ್ಸಲ್ ನಿಮ್ಮ ಹೆಸರಲ್ಲಿ ಬುಕ್ ಮಾಡ್ತಾ ಇದಾರೆ ನೋಡಿ, ಅದಕ್ಕೋಸ್ಕರ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ನಿಮ್ಗೆ ಅಂತ ಹೇಳಿ ಎಕ್ಸಿಕ್ಯೂಟಿವ್ ಮಾತಾಡ್ತಾರೆ, ಫೆಡೆಕ್ಸ್ ಎಕ್ಸಿಕ್ಯೂಟಿವ್. ಅದಾದ ನಂತರ ಇದೆಲ್ಲ ಆದ್ಮೇಲೆ ಪೇಮೆಂಟ್ ಡೀಟೇಲ್ಸ್ ಹೇಳ್ತಾರೆ, ಒಂದು FIR ನಂಬರ್ ಹೇಳ್ತಾರೆ. ಅದಕ್ಕಿನ್ನ ಅದಾದ್ಮೇಲೆ ಯಾವುದು ಈ ಡೀಟೇಲ್ಸ್ ಪಾರ್ಸಲ್ ಡೀಟೇಲ್ಸ್ ಎಲ್ಲ ಕೊಟ್ಟ ಮೇಲೆ ಫೇಕ್ ಒಂದು FIR ನಂಬರ್ ಹೇಳ್ತಾರೆ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ NCB/MUN/10467 ಈ ತರ ಯಾವ್ದೋ ಒಂದು ಡಮ್ಮಿ. NCB ಅಂದ್ರೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂತ, ಅದು MUM ಅಂದ್ರೆ ಮುಂಬೈ ಶಾರ್ಟ್ ಫಾರ್ಮ್ ನೇಮ್, ಮುಂಬೈನಲ್ಲೇ ರಿಜಿಸ್ಟರ್ ಆಗಿದೆ FIR ಅಂತ. ಈ FIR ನಂಬರ್ ಮೇಲೆ ನಿಮ್ಗೆ PCC ಸರ್ಟಿಫಿಕೇಟ್ ಕೊಡ್ತಾರೆ. ನೀವು ಮರಿಬೇಡಿ ಈ FIR ನಂಬರ್ ಹೇಳಿ ಪೊಲೀಸರಿಗೆ, ಅವರು ಸೈಬರ್ ಕ್ರೈಮ್ ನಲ್ಲಿ ಈ FIR ನಂಬರ್ ಮೇಲೆ ಎಲ್ಲ ಡೀಟೇಲ್ಸ್ ನಿಮ್ಗೆ ಇದು ಮಾಡ್ತಾರೆ ಅಂತ ಪುಷ್ ಮಾಡ್ತಾರೆ ಕಸ್ಟಮರ್ಗೆ. ಅದಾದ ನಂತರ ಪೇಮೆಂಟ್ ಡೀಟೇಲ್ಸ್ ಹೇಳ್ತಾರೆ, ಪಾರ್ಸಲ್ ಡೀಟೇಲ್ಸ್ ಗೆ ಇಷ್ಟೊಂದು ಅಮೌಂಟ್ ಪೇ ಮಾಡಿದ್ದಾರೆ, ಎಷ್ಟು ಸಪೋಸ್ 98,797 ರೂಪಾಯಿ ಈ ತರ ಪೇ ಆಗಿದೆ, ಅದು ICICI ಡೆಬಿಟ್ ಕಾರ್ಡ್ ಇಂದನೇ ಆಗಿದೆ ಅಮೌಂಟ್. ನಿಮ್ದೇನಾದ್ರೂ ICICI ಬ್ಯಾಂಕ್ ಅಕೌಂಟ್ ಇದ್ರೆ ಡೆಬಿಟ್ ಕಾರ್ಡ್ ಚೆಕ್ ಮಾಡ್ಕೊಳ್ಳಿ, ಅಮೌಂಟ್ ಕಟ್ ಆಗಿದೆಯಾ ನಿಮ್ಮ ಹತ್ರ ಅಂತ. ನಾನು ಲಾಸ್ಟ್ 4 ಡಿಜಿಟ್ ಹೇಳ್ತೀನಿ ನಿಮ್ಗೆ, ICICI ಡೆಬಿಟ್ ಕಾರ್ಡ್ ನಂಬರ್ ಅಂತ ಹೇಳಿ ಫೇಕ್ ನಂಬರ್ ಹೇಳ್ತಾರೆ. ಎಕ್ಸಾಂಪಲ್ 5276 ಈ ತರ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಈ ತರ ಒಂದು ನಂಬರ್ ಹೇಳಿ ಲಾಸ್ಟ್ಗೆ ಕಸ್ಟಮರ್ಗೆ ಕೇಳ್ತಾರೆ, ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ ಸರ್, ಮರಿಬೇಡಿ, ಮತ್ತೆ ಒಂದ್ಸರಿ ನಿಮ್ಗೆ ರಿಮೆಂಬರ್ ಮಾಡ್ತಾ ಇದ್ದೀನಿ, ಆ FIR ನಂಬರ್ ಕೊಟ್ಟು ನೀವು ಈ ಕಾಲ್ ಮುಖಾಂತರ ಹೇಳಿ, ಫೆಡೆಕ್ಸ್ ಅವ್ರಿಗೆ ಕಾಲ್ ಮಾಡಿದ್ರು, ಈ ತರ ಪಾರ್ಸಲ್ ಹೋಗ್ತಾ ಇದೆ, ಈ ತರ ನಾನು ಇಲ್ಲಿಗಲ್ ಇದು ಮಾಡ್ತಾ ಇದಾರೆ, ನಾನು ಕಂಪ್ಲೇಂಟ್ ರೈಸ್ ಮಾಡ್ಬೇಕು, ರೈಸ್ ಮಾಡ್ಕೊಳ್ಳಿ ಅಂತ ಹೇಳಿ, ಈ ತರ ಮಾತಾಡಿ ಅಂತಂದು ಹೇಳಿ ಅಂತಂದು ಅವರು ಎಕ್ಸಿಕ್ಯೂಟಿವ್ ಕಸ್ಟಮರ್ಗೆ ಹೇಳ್ತಾರೆ. ಕಸ್ಟಮರ್ ಬಂದು ಅವಾಗ ಸರಿ ಆಯ್ತು, ಇದಾದ್ಮೇಲೆ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಕಸ್ಟಮರ್ಗೆ ಅವಾಗ ಹೇಳ್ತಾರೆ, ನೀವು ಮರಿಬೇಡಿ, ಅವ್ರ ಕಡೆಯಿಂದ PCC ಸರ್ಟಿಫಿಕೇಟ್ ತಗೊಳ್ಳಿ. PCC ಅಂದ್ರೆ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಂತ, ಅದನ್ನ ನೀವು ತಗೊಂಡ್ರೆ ನೀವು ಈ ಒಂದು ಕಂಪ್ಲೇಂಟ್ ಇಂದ ಈ ತರ ಏನಾದ್ರು ಫ್ಯೂಚರ್ ಅಲ್ಲಿ ಆದ್ರೂ ಕೂಡ ನೀವು ವಾಪಸ್ ಆಗಿ ಬರ್ಬೋದು, ನೀವು ಇನ್ವಾಲ್ವ್ ಇಲ್ಲ ಅಂತ ತೋರಿಸ್ತಾರೆ ಅದರಲ್ಲಿ. ಅವಾಗ ಕಸ್ಟಮರ್ನ ಕನ್ವಿನ್ಸ್ ಮಾಡಿ ಅವ್ರ ಟ್ಯಾಬ್ ಅಲ್ಲಿ ## ಹೊಡೆದ್ರೆ 2ನೇ ಲೈನಿಗೆ ಕಾಲ್ ಟ್ರಾನ್ಸ್ಫರ್ ಆಗುತ್ತೆ. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ, ಅಂದ್ರೆ ಇವರೇ ಮಾಡ್ಕೊಂಡಿರೋದು, ಪೊಲೀಸ್ ಏನಿರಲ್ಲ ಅಲ್ಲಿ, ಯಾವ ಡಿಪಾರ್ಟ್ಮೆಂಟ್ ಇರಲ್ಲ, ಏನಿರಲ್ಲ, ಇನ್ನೊಂದು ಡಿಪಾರ್ಟ್ಮೆಂಟ್. ಆ ನಂಬರ್ನ ಹೌದು, ಆಕ್ಚುಲಿ ಅದೊಂದು ನಾನು ಹೇಳ್ಬೇಕು, ಅವರು ಆಕ್ಚುಲಿ ಇಂಟರ್ನ್ಯಾಷನಲ್ ಇಂದಾನೆ ಒಂದು ಸಾಫ್ಟ್ವೇರ್ ಮುಖಾಂತರನೇ ಕಾಲ್ ಜನರೇಟ್ ಮಾಡ್ತಾರೆ. ನಮ್ಮ ಇಂಡಿಯನ್ ನಂಬರೇ ಕಾಲ್ ಜನರೇಟ್ ಆಗೋ ತರ ಜನರೇಟ್ ಮಾಡ್ತಾರೆ. ಅದು ನಮ್ಮ ಇಂಡಿಯನ್ ನಂಬರೇ, ನಮ್ಮ ಇಂಡಿಯನ್ಸೇ ಕಾಲ್ ಮಾಡಿದ್ದಾರೆ, ನಮ್ಮ ಇಂಡಿಯನ್ಸೇ ಇಂಡಿಯಾದಲ್ಲಿ ಇದ್ಕೊಂಡು ಮಾಡ್ತಾ ಇದಾರೆ ಅಂತ ನಮ್ಮವ್ರು ಅನ್ಕೊಂತಾರೆ ಇಲ್ಲೆಲ್ಲ. ಬಟ್ ಇದೆಲ್ಲ ನಡೀತಾ ಇರೋದೆಲ್ಲ ಹೊರಗಡೆ, ವಿಯೆಟ್ನಾಮ, ಮಯನ್ಮಾರು, ಲಾವೋಸು, ಆಮೇಲೆ ಕಂಬೋಡಿಯಾ, ಈ ತರದ ಬಾರ್ಡರ್ ದೇಶಗಳಲ್ಲಿ ಈ ತರ ಏನಿದಾವೆ, ಥಾಯ್ಲ್ಯಾಂಡ್ ಬಾರ್ಡರ್, ವಿಯೆಟ್ನಾಮ ಬಾರ್ಡರ್, ಆಮೇಲೆ ಮಲೇಷಿಯಾ ಬಾರ್ಡರ್, ಆಮೇಲೆ ಈ ತರ ಕಾಂಬೋಡಿಯಾ, ಈ ಕಂಟ್ರಿಗಳಲ್ಲಿ ಇವೆಲ್ಲ ನಡೀತಾ ಇರೋದು, ಆಪರೇಟ್ ಆಗ್ತಾ ಇರೋದು. ಎಲ್ಲರೂ ಏನ್ ಅನ್ಕೊಂಡಿದೀರಾ ಅದನ್ನೆಲ್ಲ ತಲೆಯಲ್ಲಿ ತೆಗೆದ್ಬಿಡಿ. ಇಂಡಿಯಾದಿಂದ ಅಲ್ಲ ಇದಾಗ್ತಾ ಇರೋದು, ಎಲ್ಲ ಚೈನೀಸ್ ಇಂದಾನೆ ಬೇರೆ ಬೇರೆ ಬ್ಯಾಕ್ವರ್ಡ್ ಕಂಟ್ರಿಗಳನ್ನ ಯೂಸ್ ಮಾಡ್ಕೊಂಡು ಈ ತರ ನಮ್ಮ GDP-ನ ಹಿಂದೂ ಆಮೇಲೆ ಮುಸ್ಲಿಂ ಮಧ್ಯೆ ಈ ತರ ಬೆಂಕಿ ಹಚ್ಚೋ ಕೆಲಸನ ಎಲ್ಲ ಅವರೇ ಮಾಡ್ತಾ ಇದ್ದಾರೆ. ಇದು ನೆಕ್ಸ್ಟ್ ಪೊಲೀಸ್ ಲೈನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಪೊಲೀಸ್ ಎಲ್ಲ ಮಾತಾಡಿ ಎಲ್ಲ ಎನ್ಕ್ವೈರಿ ಮಾಡಿ FIR ನಂಬರ್ ಮೇಲೆ ಎಲ್ಲ ಎನ್ಕ್ವೈರಿ ಮಾಡಿದ್ಮೇಲೆ ಅವ್ರು ಏನ್ ಹೇಳ್ತಾರೆ, ನೀವು ಸ್ಕೈಪಿಗೆ ಬನ್ನಿ ಅಂತಾರೆ.
ಯಾಕಂದ್ರೆ ನಿಮ್ದು ಆನ್ಲೈನ್ ಸ್ಟೇಟ್ಮೆಂಟ್ ಎಲ್ಲ ರೆಕಾರ್ಡ್ ಮಾಡಬೇಕು, ಆನ್ ದ ರೆಕಾರ್ಡ್ ಬೇಕು ನಮಗೆ. ನಿಮ್ದು ವಿಡಿಯೋ ಪ್ಲಸ್ ಆಡಿಯೋ ಎಲ್ಲ ರೆಕಾರ್ಡ್ ಆಗುತ್ತೆ. ಸ್ಕೈಪ್ ಇನ್ಸ್ಟಾಲ್ ಮಾಡಿ ಅಂತಾರೆ. ಆಕ್ಚುಲಿ ಸ್ಕೈಪ್ ಅಲ್ಲಿ ಯಾವುದೇ ರೆಕಾರ್ಡ್ ಆಗಲ್ಲ, ಅದು ಕಾಮನ್ ನಾಲೆಜ್ ಅದು ಬಟ್ ಎಲ್ರಿಗೂ ಗೊತ್ತಿರಲ್ಲ. ಈಗ ಎಕ್ಸಾಂಪಲ್ ನಾನೇ ಅಲ್ಲಿ ಹೋಗಿದ್ದೇನೆ ಅಂದ್ರೆ ನನಗೂ ಗೊತ್ತಿದ್ದಿಲ್ಲ, ನಾನು ಯಾಮಾರಿದ್ದೀನಿ. ಆತರ ಜನ ಯಾಮಾರ್ತಾರೆ. ಬಟ್ ಸ್ಕೈಪ್ ಅಲ್ಲಿ ಯಾವ ಕಾಲು ರೆಕಾರ್ಡ್ ಆಗಲ್ಲ, ಯಾವ ಸ್ಟೇಟ್ಮೆಂಟು ಇಲ್ಲ. ಆಫೀಸಲ್ಲಿ ಯಾವ ಪೊಲೀಸ್ ಆಫೀಸರ್ಸ್ ಯಾವ ಡಿಪಾರ್ಟ್ಮೆಂಟ್ಗೂ ಸಂಬಂಧ ಇಲ್ಲದ ಅಪ್ಲಿಕೇಶನ್ಸ್ ಯಾವೂ ಇಲ್ಲ. ದಯವಿಟ್ಟು ಅದನ್ನೆಲ್ಲ ಯಾರು ನಂಬಾರ್ದು. ಇವ್ರು ಅಲ್ಲಿಗೆ ಹೋದ್ಮೇಲೆ ಅವ್ರ ಆಧಾರು ಪ್ಲಸ್ ಎಲ್ಲ ಡೀಟೇಲ್ಸ್ ಅನ್ನ ಆ ವಿಡಿಯೋ ಕಾಲ್ ಅಲ್ಲಿ ಎಲ್ಲ ತರಿಸ್ಕೊಂಡು ವಾಕಿ ಟಾಕಿ ಮುಖಾಂತರ ಮಾತಾಡ್ತಾರೆ. ಅಂದ್ರೆ ಏನಂತ, ಆ ಆಧಾರ್ ಕಾರ್ಡ್ ಕಸ್ಟಮರ್ ಏನ್ ಕಳ್ಸಿರ್ತಾನಲ್ಲ ಅದನ್ನ ಇನ್ನೊಂದು ಕಾಂಟ್ಯಾಕ್ಟ್ ನಂಬರ್ಗೆ, ಇನ್ನೊಂದು ಮೊಬೈಲ್ ನಂಬರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅಲ್ಲಿಂದ ಅವನಿಗೆ ಡೀಟೇಲ್ಸ್ ಕಳಿಸ್ತಾರೆ ವಾಕಿ ಟಾಕಿನಲ್ಲಿ ಮಾತಾಡಕ್ಕೆ. ಈ ತರ ಅಲ್ಲೊಂದು ಸ್ಕ್ರಿಪ್ಟ್ ರೆಡಿ ಮಾಡಿರ್ತಾರೆ, ಏನಂತ ವಾಕಿ ಟಾಕಿನಲ್ಲಿ ಮಾತಾಡಕ್ಕೆ 5201 ಈ ತರ ಹೇಳಿ, ಈ ತರ ID ನಂಬರ್ ಇದೆ, ಏನಾಗಿದೆ ಏನೇನಿಲ್ಲ ಅಂತ. ಅವನೊಂದು 4-5 ಸ್ಟೇಟ್ ಅಲ್ಲಿ ಇದು ಮಿಸ್ಯೂಸ್ ಆಗಿದೆ. ಮುಂಬೈಯಲ್ಲಿ, ಡೆಲ್ಲಿ, ಕರ್ನಾಟಕ, ಚೆನ್ನೈ, ಕೋಲ್ಕತ್ತಾ, ಕೇರಳ ಈ ತರ ಎಲ್ಲ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಇಷ್ಟಿಷ್ಟು ಕೇಸ್ ಇದಾವಂತ ಫೇಕ್ ಹೇಳ್ತಾನೆ. ಅಲ್ಲಿಂದ ಆ ವಾಕಿ ಟಾಕಿನಲ್ಲಿ ಮಾತಾಡಿದಾಗ ಕಸ್ಟಮರ್ ತಂಡ ಹೊಡಿತಾನೆ. ಯಾಕಂದ್ರೆ ಯಾರಿಗೆ ಆಗ್ಲಿ ಪೊಲೀಸರಿಂದ ವಾಕಿ ಟಾಕಿನಲ್ಲಿ ಏನಾದ್ರು ಕೇಳಿಸ್ತಂದ್ರೆ ಯಾವ ಕಸ್ಟಮರ್ಗಾದ್ರೂ ಭಯ ಬಂದೇ ಬರುತ್ತೆ. ಅಲ್ಲಿಂದ ಇವರು ಅಮೌಂಟ್ ದೋಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವ್ರ ಡೀಟೇಲ್ಸ್ ಎಲ್ಲ ಯೂಸ್ ಮಾಡ್ಕೊಂಡು. ನೆಕ್ಸ್ಟ್ ಬಂದು ಥರ್ಡ್ ಲೈನ್ ಹೋಗುತ್ತೆ. ಥರ್ಡ್ ಲೈನ್ ಅಂದ್ರೆ DCP ಅಂತ. ಆ DCP ಅನ್ನೋನು ಯಾರು ಇರಲ್ಲ, ಇವರೇ ಎಲ್ಲ. ಆ DCP ಅವನು ಏನ್ ಹೇಳ್ತಾನೆ, ನಮ್ ಕೈನಲ್ಲೇ ಮಾಡಿಸ್ತಾ ಇರೋದು, ಇಂಡಿಯನ್ಸ್ ಕೈಲಿಂದಾನೆ. ಅವ್ರನ್ನೆಲ್ಲ ಏನ್ ಮಾಡ್ತಾರೆ, DCP ಅಲ್ಲಿ ಆಕ್ಚುಲಿ ಇದನ್ನೆಲ್ಲ ನಾನು ಮಾಡಿಲ್ಲ, ಬಟ್ ನಾನು ಅಲ್ಲಿ ಇದ್ಕೊಂಡು ನೋಡಿರೋದು. ನಾನು ಆಕ್ಚುಲಿ 3 ತಿಂಗಳ ಹೆಂಗ್ ಸರ್ವೈವ್ ಆಗಿದ್ದೀನಿ ಅಂದ್ರೆ, ನಾನು 2 ದಿನ ಕೆಲಸ ಮಾಡ್ದಂಗ್ ಮಾಡೋದು, 1 ವಾರ ರಜೆ ಹಾಕೋದು ಆರಾಮಿಲ್ಲ ಅಂತ ಹೇಳಿ. ಈ ತರ ಒಂದು ನೆಪ ತೆಗೆದು ನಾನು ಸ್ಯಾಲ್ರಿ ಕೂಡ ಕಲೆಕ್ಟ್ ಮಾಡ್ಲಾರ್ದಂಗೆ ಬರೀ ಫುಡ್ ತಿನ್ಕೊಂಡು, ನನಗೆ ಆಲ್ಮೋಸ್ಟ್ 1.5 ತಿಂಗಳ ನನಗೆ ಫುಡ್ಡೇ ಕೊಟ್ಟಿಲ್ಲ. ನನಗೆ ಆಕ್ಚುಲಿ ಜೊತೆಗಿರೋರೇ ಸುಮ್ಮನೆ ಬಂದು ಹೆಲ್ಪ್ ಮಾಡಿ ಕಳ್ತನದಲ್ಲಿ ಕೊಟ್ಕೊಟ್ಟು ಹೋಗ್ತಾ ಇದ್ರು. ಆಯ್ತು ನೀನ್ ತಿನ್ನು, ಇಲ್ಲಾಂದ್ರೆ ಇವ್ರು ಇದು ಮಾಡಲ್ಲ ಹಂಗೆ ಮಾಡಲ್ಲ ಅಂತ. ಆ ತರ ನಾನು ಸರ್ವೈವ್ ಆಗಿದ್ದೀನಿ. ಬಟ್ ನಾನು ಇದನ್ನೆಲ್ಲ 1 ವಾರದಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. ಈ 1 ವಾರದಲ್ಲಿ ಅಬ್ಸರ್ವ್ ಮಾಡಬೇಕಾದ್ರೆ ನಾನು ಕೂಡ ಆಲ್ಮೋಸ್ಟ್ 1 ವಾರನೂ ಕೆಲಸ ಮಾಡಿಲ್ಲ. 1 ವಾರದಲ್ಲಿ ನಾನು 1 ದಿನ ಕೆಲಸ ಮಾಡಿದೆ, ಅದರಲ್ಲಿ 180 ಕಾಲ್ ವೇಸ್ಟ್ ಮಾಡಿದೆ. ಆ 180 ಕಾಲ್ ವೇಸ್ಟ್ ಮಾಡಿದ್ದಕ್ಕೆ ಆ ರೆಕಾರ್ಡಿಂಗ್ ಎಲ್ಲ ಕೇಳ್ಕೊಂಡು ಅಲ್ಲಿ ಡಾರ್ಕ್ ರೂಮ್ಗೆಲ್ಲ ತಳ್ಳಿ ಎಲ್ಲ ಹರಾಸ್ಮೆಂಟ್ ಮಾಡಿ ಎಲೆಕ್ಟ್ರಿಕ್ ಶಾಕ್ ಕೊಡೋದು ಎಲ್ಲ ಟಾರ್ಚರ್ ಮಾಡಿದ್ದಾರೆ. ಅವನ್ನೆಲ್ಲ ಅನುಭವಿಸಿದ್ವಿ. ಈ ತರ ನಾನು, ಯಾಕಂದ್ರೆ ನನ್ನ ಮನಸ್ಸು ಯಾವತ್ತೂ ಒಪ್ಪೇ ಇಲ್ಲ ನನಗೆ ಈ ತರ ಕೆಲಸ ಮಾಡ್ಲಿಕ್ಕೆ. ಯಾಕಂದ್ರೆ ನಾವು ಬೆಳೆದಿದ್ದ ರೀತಿನೇ ಆ ತರ ಇಲ್ಲ. ಹಂಗಾಗಿ ಈ ತರ ಎಲ್ಲ ಅನುಭವಿಸಿದೀವಿ. ನೆಕ್ಸ್ಟ್ DCP ಲೈನ್ಗೆ ಹೋದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ, ಆ DCP ಏನ್ ಹೇಳ್ತಾನೆ, ನಿಮ್ ಮೇಲೆ ಮನಿ ಲಾಂಡ್ರಿಂಗ್ ಕೂಡ ಇದೆ, ಅದನ್ನು ಕೂಡ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಏನಿದೆ ಅಂತ ಎಲ್ಲ ಕೆದಕಿರ್ತಾರೆ ಇವ್ರು. ಆಗ್ಲೇ ATM ಕಾರ್ಡ್ ತಗೊಂಡು ಅಮೌಂಟ್ ಎಷ್ಟಿದೆ ಬ್ಯಾಂಕ್ ಅಲ್ಲಿ ಸ್ಟೇಟ್ಮೆಂಟ್ ಕಳಿಸು ಎಲ್ಲ ಪೊಲೀಸರೆಲ್ಲ ಕೆದಕಿದ ಮೇಲೆ DCPಗೆಲ್ಲ ಅಪ್ಡೇಟ್ ಕೊಟ್ಟ ಮೇಲೆ ಅವನು ಹೇಳ್ತಾನೆ, ಇಷ್ಟು ಅಮೌಂಟ್ ಇದೆಯಲ್ಲ, ನಾನು ನಿನ್ಗೊಂದು ಅಕೌಂಟ್ ನಂಬರ್ ಕಳಿಸ್ತೀನಿ, ಅದಕ್ಕೆ ಇಷ್ಟು ಅಮೌಂಟ್ ಕಳಿಸು, ನಾನು ಕ್ರಾಸ್ ವೆರಿಫೈ ಮಾಡಬೇಕು ನಿಮ್ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಇದೆಯಾ ಇಲ್ಲ ಅಂತ ಅಂದಾಗ ಕಸ್ಟಮರ್ ನಂಬಿಟ್ಟು ಆ ಅಕೌಂಟ್ಗೆ ಅಮೌಂಟ್ ಕಳಿಸ್ತಾರೆ. ಈ ತರ ಫ್ರಾಡ್ಗಳು ನಡೀತಾ ಇದೆ. ಪ್ಲಸ್ ಇನ್ನೊಂದು ಇದ್ರ ಮುಖಾಂತರ ಈಗ ನೆಕ್ಸ್ಟ್ ಏರ್ಟೆಲ್ ಒಂದು ಬ್ಲಾಕೇಜ್ ಮಾಡ್ತಾ ಇದಾರೆ. ಅಂದ್ರೆ ಏರ್ಟೆಲ್ ನಿಮ್ ಸಿಮ್ ಬ್ಲಾಕ್ ಆಗ್ತಾ ಇದೆ, ಇನ್ನೂ 1 ಅವರ್ ಅಲ್ಲಿ ನೀವು OTP ಬರುತ್ತೆ, OTP ಹೇಳಿ, ಇಲ್ಲಾಂದ್ರೆ ನಿಮ್ ಬ್ಲಾಕ್ ಆಗ್ಲಾರ್ದಂಗೆ ಇರ್ಬೇಕಂದ್ರೆ ಏನಾದ್ರು ಇದು ಮಾಡಿ, ಇಲ್ಲಾಂದ್ರೆ ನಿಮ್ದು ಬ್ಲಾಕ್ ಆಗಕ್ ಮುಂಚೆನೆ ಒಂದು ಕೆಲಸ ಮಾಡಿ ನಿಮ್ದು ಡೀಟೇಲ್ಸ್ ಕಳಿಸಿ ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿ ಮೊಬೈಲ್ ನಂಬರು ಎಲ್ಲ ಡೀಟೇಲ್ಸ್ ಎಲ್ಲ ಇಸ್ಕೊಂಡು, ಆಧಾರ್ದು ಎಲ್ಲ ಡೀಟೇಲ್ಸ್ ಇಸ್ಕೊಂಡು, ಫೋರ್ನೋಗ್ರಫಿ ಆಮೇಲೆ ಎಲ್ಲ ನಿಮ್ದು ಸೆಕ್ಷುವಲ್ ಆಕ್ಟಿವಿಟೀಸ್ ಅಲ್ಲಿ ನಿಮ್ ನಂಬರ್ ಎಲ್ಲ ಇನ್ಕ್ಲೂಡ್ ಆಗಿದೆ, ನಿಮ್ಗೆ ಮುಂಬೈ ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬರುತ್ತೆ. ಈ ತರ ಸ್ಕ್ರಿಪ್ಟ್ಗಳೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬಟ್ ಇದೆಲ್ಲ ನಂಗೆ ಗೊತ್ತಿಲ್ಲ. ನನ್ನ ಜೊತೆಗೆ ಅಲ್ಲಿ ಜಾಯ್ನ್ ಆದವರು, ನಾನು ಎಂಬಸಿಗೆ ಏನು ಅಪ್ರೋಚ್ ಆಗಿದ್ದೆ, ನಾನು ಹೊರಗೆ ಬರೋ ಕಾರಣ ಬದುಕಿ ಬಂದಿದ್ದೆ ನಾನು ಹೆಚ್ಚು. ಯಾಕಂದ್ರೆ ಸಾವಿನ ಕದಾನ ತಟ್ಬಿಟ್ಟೆ ನಾನು ಈಗ ಬಂದಿರೋದು. ಅದ್ ಹೆಂಗ್ ಬದುಕು ಬಂದಿದ್ದೇನೋ ನನಗೆ ಗೊತ್ತು. ಅಲ್ಲಿ ಎಂಬಸಿನಲ್ಲಿ ನನ್ನ ಜೊತೆಗೆ ಬಂದಿರೋರು ಇದನ್ನ ಹೇಳಿದ್ರು. ಇನ್ನು ಸುಮಾರು DHL, ಬ್ಲೂ ಡಾಟ್, ಯಾವ್ಯಾವ ಕೋರ್, ಆಮೇಲೆ ಇಸರಾಕ್ಸ್, ಈ ತರ ನಾನಾ ಕಂಪನಿಗಳು, ಕೊರಿಯರ್ ಕಂಪನಿಗಳು ಹೆಸರಿಟ್ಕೊಂಡು ಈ ತರ ಚೀಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಒಂದು ಜನರಲ್ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ, ಯಾವುದೇ ಪೊಲೀಸರಾಗ್ಲಿ ಇಲ್ಲ ಯಾವುದೇ ಕೊರಿಯರ್ ಎಕ್ಸಿಕ್ಯೂಟಿವ್ ಆಗ್ಲಿ ಯಾವುದೇ ಕಂಪನಿ ಎಕ್ಸಿಕ್ಯೂಟಿವ್ ಆಗ್ಲಿ ಯಾರು ಡೈರೆಕ್ಟ್ ಆಗಿ ನಿಮಗೆ ಕಾಲ್ ಮಾಡಲ್ಲ ಅನ್ನೋದೊಂದು ತಲೆನಲ್ಲಿ ಇರ್ಲಿ. ಆಮೇಲೆ ಪ್ಲಸ್ ಯಾರು ನಿಮ್ಗೆ ಇಂಗ್ಲಿಷ್ ಅಲ್ಲಿ ಹಿಂದಿನಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ, ದಯವಿಟ್ಟು ನಿಮ್ಮ ಓನ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡಿ. ಕರ್ನಾಟಕದಲ್ಲಿ ಇರೋರೆಲ್ಲರೂ ನನಗೆ ಇಂಗ್ಲಿಷ್ ಬರುತ್ತೆ ಹಿಂದಿ ಬರುತ್ತೆ ಅಂತ ಹೇಳಿ
ಅಲ್ಲಿ ಬಿಲ್ಡಪ್ ಕೊಡೋದು ಬೇಡ. ದಯವಿಟ್ಟು ನಿಮ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡಿ, ಕನ್ನಡದಲ್ಲೇ ಅವ್ನಿಗೆ ಉತ್ತರ ಕೊಡಿ. ಅವ್ನು ವಿತಿನ್ 1 minute ಅಲ್ಲಿ ನಿಮಗೆ ಫ್ರಾಡ್ ಮಾಡಕ್ ಮುಂಚೆ ಅವನೇ ಕಾಲ್ ಬ್ಯಾಕ್ ಮಾಡ್ತಾನೆ. ಯಾಕಂದ್ರೆ ಅಲ್ಲಿ ಮುಂಬೈನಲ್ಲಿ ಇರೋದು ಹಿಂದಿ ಇಲ್ಲ ಇಂಗ್ಲಿಷ್ ಮಾತ್ರ, 2 ಲ್ಯಾಂಗ್ವೇಜ್. ಆ ತರ ಯೂಸ್ ಮಾಡ್ಕೊಳ್ಲಿಕ್ಕೆ ಇವ್ರು ಹಿಂದಿ ಇಂಗ್ಲಿಷ್ ಬಳಸಿನೇ ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ನೀವು ಕನ್ನಡದಲ್ಲೇ ಮಾತಾಡಿ, ಉಳ್ಕೊಂತೀರಾ. ಆಲ್ಮೋಸ್ಟ್ ಕನ್ನಡನೇ ನಿಮ್ಮನ್ನು ಉಳಿಸುತ್ತೆ, ನಿಮ್ಮ ನಾಡು ನುಡಿ ಅದೇ ನಿಮ್ಮನ್ನು ಉಳಿಸುತ್ತೆ. ನಿಮ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಓದಾಗ ಗೊತ್ತಾಗಿದ್ದು ನೀವಲ್ಲಿ ಹೋಗಿರೋದು ಈ ತರ ಚೀಟಿಂಗ್ ಮಾಡೋ ಕೆಲಸಕ್ಕೆ. ಆಮೇಲೆ ಅಲ್ಲಿಂದ ನೀನು ಏನೋ ಪ್ಲಾನ್ ಮಾಡಿ ಎಂಬಸಿ ಹೋಗಿ ಎಂಬಸಿ ಇನ್ಫಾರ್ಮೇಶನ್ ಕೊಟ್ಟನ ಅಂದ್ರೆ ನಾನು ಅಲ್ಲಿಂದ ಹೊರಗೆ ಬಂದಿದ್ದು ಹೆಂಗ ಅಂದ್ರೆ, ನೀವು ಕೇಳಿದಾಗೆ ನಾನು ಆಕ್ಚುಲಿ ನನಗೆ ಮೊಬೈಲ್ ಕೂಡ ಕೊಟ್ಟಿಲ್ಲ ಅವರು. ಆಲ್ಮೋಸ್ಟ್ ಒಂದು 2 ತಿಂಗಳ 2.5 ತಿಂಗಳ. ನನಗೆ ಒಂದು ದಿನ ಅದೇನೋ ಅಕಸ್ಮಾತ್ ಆಗಿ ಏನೋ ದೇವರ ಮೇಲ್ಗಡೆಯಿಂದ ಅದೇನೋ ಕಳಿಸಿದ್ ನನಗೆ ಒಂದು ದಿನ ನನಗೆ ಮೊಬೈಲ್ ಅವಕಾಶ ಸಿಕ್ತು. ನಾನು ಅವಾಗ ಮೊಬೈಲ್ ಇಂದ ನಾನು ಬ್ರೌಸರ್ ಅಲ್ಲಿ ಗೂಗಲ್ ಕ್ರೋಮ್ ಅಲ್ಲಿ ಇನ್ಕಾಗ್ನಿಟೋ ಬಳಸಿ, ಅದನ್ನ ಇನ್ಕಾಗ್ನಿಟೋ ಬಳಸಿದ್ರೆ ಆಲ್ಮೋಸ್ಟ್ ಸೆಕ್ಯೂರ್ಡ್ ಆಗಿರುತ್ತೆ, ಅದು ನನಗೆ ಯಾರಿಗೂ ಗೊತ್ತಾಗಲ್ಲ, ಹೈಡ್ ಆಗುತ್ತೆ. ಅದನ್ನ ಬಳಸ್ಬಿಟ್ಟು ಅದರಲ್ಲಿ ನಾನೊಂದು ಮೇಲ್ ಐಡಿ ಕ್ರಿಯೇಟ್ ಮಾಡಿ ನನ್ನ ಪಾಸ್ಪೋರ್ಟ್ ಪ್ರಕಾರ ಅವಾಗ ನಾನು ಎಂಬಸಿಗೆ ಮೇಲ್ ಹಾಕಿದೆ. ಎಂಬಸಿದೆಲ್ಲ ಮೇಲೆಲ್ಲ ಸರ್ಚ್ ಮಾಡಿ ಎಲ್ಲ ಇದು ಮಾಡಿ ಮೇಲ್ ಹಾಕಿದಾಗ ನನಗೆ ಅಬ್ರಾಮ್ ಸರ್ ಅಂತೇಳಿ ಕೌನ್ಸಿಲರ್ ಇದ್ದಾರೆ, ಅವರು ನನಗೆ ರಿಪ್ಲೈ ಕೊಟ್ರು ಆ ಮೇಲಿಗೆ. ಆಯ್ತು, ನೀನ್ ಏನಿದೆಯಾ ಮರಿ ಆಗ್ಬೇಡ, ಏನು ಬ್ಯಾಡ್ ಡಿಸಿಷನ್ ತಗೋಬೇಡ, ನಾನು ನಿನ್ ರೆಸ್ಕ್ಯೂ ಮಾಡಿಸ್ತೀನಿ, ಸ್ವಲ್ಪ ವೇಟ್ ಮಾಡು, ಟೈಮ್ ಹಿಡಿತದೆ, ನಾನೆಲ್ಲ ನೀವು ಸೇಫ್ ಆಗಿನೇ ಇದು ಮಾಡ್ತೀನಿ ಅಂತ ಹೇಳಿ ನನಗೆ ಲೋಕಲ್ ಪೊಲೀಸರನ್ನ ಕಳಿಸಿದ್ರು ಆ ಕಂಪನಿಗೆ. ಆ ಕಂಪನಿಯಲ್ಲಿ ಲೋಕಲ್ ಪೊಲೀಸ್ ಏನ್ ಬಂದಲ್ಲ, ಅವ ನನ್ನ ಮಗನು ನಾಲಾಯಕ್ ನನ್ನ ಮಗನೇ. ಯಾಕಂದ್ರೆ ನನ್ನಲ್ಲಿ ರೂಮ್ ಅಲ್ಲಿ ಹಾಕ್ಬಿಟ್ಟು ನಾನು ಎಂಬಸಿಗೆ ಅಪ್ರೋಚ್ ಆಗಿದ್ದೀನಿ, ಮೇಲ್ ಮಾಡಿದ್ದೀನಿ ಅಂತ ಹೇಳಿ ಇನ್ಫಾರ್ಮೇಶನ್ ಎಲ್ಲ ಅವನೇ ಲೀಕ್ ಮಾಡಿ ಕಂಪನಿಗೆ ನನ್ನ ಒಳಗಡೆ ಕರ್ಕೊಂಡು ಹೋಗಿ ಆಫೀಸಲ್ಲಿ ನನಗೆ ಸಾಯೋಂಗ ಹೊಡೆದ್ರು ನಾನು ಬರೋದಿನ. ಆ ತರ ಮಾಡಿದ್ದು ಕ್ರಿಯೇಟ್ ಮಾಡಿದ್ದು ದುಡ್ಡುಗೋಸ್ಕರ ಆ ಲೋಕಲ್ ಪೊಲೀಸನ್ ಕೂಡ ನಂಬೇಡಿ. ಆಲ್ಮೋಸ್ಟ್ ಕೌನ್ಸಿಲರ್ ಆಗ್ಲಿ ಯಾರೇ ಆಗ್ಲಿ ಅವ್ರ ಎಂಬಸಿ ಅವ್ರು ಏನಿದ್ದಾರೆ ಅವ್ರಿಗೆ ಡೈರೆಕ್ಟ್ ಆಗಿ ಇನ್ಫಾರ್ಮ್ ಮಾಡಿ, ಅವರೆಲ್ಲ ಕೇರ್ಫುಲ್ ಆಗಿ ನಿಮ್ಮನ್ನ ಹ್ಯಾಂಡಲ್ ಮಾಡ್ತಾರೆ. ಈ ತರ ನಾನು ಅಲ್ಲಿಂದ ಬಂದೆ. ಅದಾದ್ಮೇಲೆ ನಾನು ಇಲ್ಲಿ ಕೂಡ ನನಗೆ ಪರಿಚಯ ಇರುವಂತ ಕೆಲವೊಂದು ಪೊಲೀಸ್ ಆಫೀಸರ್ಸ್ ಇದ್ರು, ಅವ್ರಿಗೆ ಕೂಡ ಲೋಕಲ್ ಅಲ್ಲಿ ಅವ್ರ ಹೆಸರು ಬಂದು ಶರಣಪ್ಪ ಉಳ್ಕ್ಯಾಳ ಅಂತೇಳಿ ಅವರು, ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿದೆ. ಅವರು ಕೂಡ ನನಗೆ ಇಲ್ಲಿಂದಾನು ನನಗೆ ಬಹಳ ಡಿಪಾರ್ಟ್ಮೆಂಟ್ಗೆಲ್ಲ ಮಾತಾಡಿ ಅವರು ಕೂಡ ನನ್ನ ಹೊರಗಡೆ ಬರೋಕೆ ಎಂಬಸಿಗೆ ಅಪ್ರೋಚ್ ಅವರು ಮಾಡಿ ಅವರು ಕೂಡ ನನ್ನ ಇಲ್ಲಿ ಕರ್ಕೊಂಡ್ಬಂದು ನನ್ನ ಇವತ್ತು ಈ ಒಂದು ಸ್ಥಾನದಲ್ಲಿ ಕಾಪಾಡ್ಲಿಕ್ಕೆ ಕಾರಣ ಆಲ್ಮೋಸ್ಟ್ ಅವರು ಕೂಡ ಇದ್ದಾರೆ ಇದರಲ್ಲಿ. ಅವ್ರದೇ ಪ್ರಮುಖ ಪಾತ್ರ ಇದರಲ್ಲಿ ಅನ್ನಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ನನ್ನ ಎಕ್ಸ್ಪೀರಿಯನ್ಸು. ದಯವಿಟ್ಟು ಯಾರು ಮೋಸ ಹೋಗ್ಬೇಡಿ. ಕಾಂಬೋಡಿಯಾ, ವಿಯೆಟ್ನಾಮ, ಮಯನ್ಮಾರು, ಮಲೇಷಿಯಾ, ಲಾವೋಸ್ ಅಂದ್ರೆ ಈ ಜಾಬ್ಗಳಿಗೆ ನೀವು ಹೋಗೋಂಗಿದ್ರೆ ದಯವಿಟ್ಟು ಯಾರು ಹೋಗ್ಬೇಡಿ. ಆಮೇಲೆ ನೀವು ಹೋಗೋಂಗಿದ್ರೆ ವೀಸಾ ತಗೊಳ್ಳಿ ಕಂಪನಿ ಕಡೆಯಿಂದ. ಆ ಕಂಪನಿ ಬಗ್ಗೆ ಬ್ಯಾಕ್ ಗ್ರೌಂಡ್ ಎನ್ಕ್ವೈರಿ ಮಾಡಿ, ಅಫಿಷಿಯಲಿ ವೆಬ್ಸೈಟ್ ಅಲ್ಲಿ ಎಲ್ಲ ಸಿಗುತ್ತೆ, ಆ ಕಂಪನಿ ಅಗ್ರಿಮೆಂಟ್ ನಂಬರು ಎಲ್ಲ ಯಾವ ಜಾಬ್ ಅಂತ. ಆಮೇಲೆ ನೀವು ವರ್ಕ್ ವೀಸಾ ತಗೊಳ್ಳಿ 2 years ಪ್ಲಸ್ ಆ ಕಂಪನಿ ಬಗ್ಗೆ ಎನ್ಕ್ವೈರಿ ಮಾಡಿ. ಆ ಕಂಪನಿಯಲ್ಲಿ ಅಕೌಂಟ್ಸ್ ಈ ತರ ಜಾಬ್ ಇತ್ತಂದ್ರೆ ಮಾತ್ರ ಹೋಗಿ, ಇಲ್ಲಾಂದ್ರೆ ದಯವಿಟ್ಟು ವಿತೌಟ್ ವೀಸಾ, ಆನ್ ಅರೈವಲ್ ವೀಸಾ, ಟೂರಿಸ್ಟ್ ವೀಸಾ ಮೇಲೆ ಹೋಗಿ ಸ್ಟಕ್ ಆಗಬೇಡಿ ನಮ್ಮ ತರ. ಯಾಕಂದ್ರೆ ಜೀವಗಳು ವಾಪಸ್ ಬರೋದು ಕಷ್ಟ. ಇದನ್ನ ಮಾತ್ರ ನಾವು ಹೇಳಕ್ ಇಷ್ಟಪಡ್ತೀವಿ. ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ 4 ಜನ ಇದರಿಂದ ಹೋಗೋರು ಹುಷಾರಾಗಿ, ಹೌದು, ಇದರಿಂದ ಹುಷಾರಾಗ್ಲಿ ಅನ್ನೋದೇ. ಅಲ್ಲೇನೋ ದೊಡ್ಡ ರೊಕ್ಕ ಕೊಡೋರು, ಒಂದು 65-70 ಸಾವಿರ ಕೊಡ್ತಾರೆ ಅಷ್ಟೇ. ಬಟ್ ಜೀವ ಬರ್ಲ ಅಂದ್ರೆ ಏನ್ ಮಾಡ್ತಾರೆ, ಹೊಡಿತಾರ ಅವರು. ಆಮೇಲೆ ಅಲ್ಲಿ ಯಾರಿಗೂ ಕನೆಕ್ಷನ್ ಇರಲ್ಲ. ಇವನೇನೋ ಬಹಳ ಹುಷಾರಿದಾನ, ಏನೋ ಪ್ಲಾನ್ ಮಾಡ್ಕೊಂಡು ಬಂದ. ಈಗ ಇವರೆಲ್ಲರನ್ನ ಬೆಳೆಸ್ಕೊಂಡು ನಮ್ಮ ಜನರನ್ನ ಬೆಳೆಸ್ಕೊಂಡು ನಮ್ಮ ದೇಶದ ಮೇಲೆ ಅಟ್ಯಾಕ್ ಇದು. ಹೆಂಗ್ ಬ್ರಿಟಿಷರು ಮಾಡಿದಾರಲ್ಲ ನಮಗೆ, ನಮ್ಮರ್ನ ಪೊಲೀಸರು ಮಾಡಿದ್ರು, ನಮ್ಮರ್ನ ಮಾಡಿ ನಮಗೆ ಒದಿಸಿ ಅವ್ರು ಅಟ್ಯಾಕ್. ಈಗ ಚೈನಾ ದೇಶದಲ್ಲಿ ಏನ್ ಮಾಡಕತ್ತೆ ಅಂದ್ರೆ ಈ ತಮ್ಮ ಜನರನ್ನ ಬೆಳೆಸ್ಕೊಂಡು ಅವ್ರು ಇರೋದು 8 ಜನ ಇರ್ತಾರ, 1000 ಜನ ಬೇರೆ ಕಂಟ್ರೋಲ್ ಮಾಡ್ತಾರ. ಅಲ್ಲಿ ಮೆಜಾರಿಟಿ ಎಲ್ಲ ಬಡವ್ರೆ, ಕ್ರಿಶ್ಚಿಯನ್ರು ಮ್ಯಾಕ್ಸಿಮಮ್, ಮುಸ್ಲಿಮ್ಸ್ ಮ್ಯಾಕ್ಸಿಮಮ್, ಏನೋ ಅಲ್ಲೇ ಸಾಯ್ತಾ ಇದಾರೆ. ಬಟ್ ಬರೀ ಚೀಟಿಂಗ್, ಅವ್ರು ಚೀಟಿಂಗ್ ಬಿಟ್ರೆ ಬೇರೆ ಏನಿಲ್ಲ. ಒಳ್ಳೆ ಇನ್ಫಾರ್ಮೇಶನ್ ಸಿಕ್ತು, ಜನಕ್ಕೆ ಅನುಕೂಲ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಆನ್ಲೈನ್ ಫ್ರಾಡಿಂಗ್ ಬಗ್ಗೆ ನಿಮ್ಗೆ ಅರ್ಥ ಆಗಿರಬೇಕು, ಇವ್ರು ಹೇಳಿದ್ ಏನು ಅಂತ. ಇನ್ನ ಇದೇ ರೀತಿ ಎಷ್ಟೋ ರೀತಿ ಫ್ರಾಡಿಂಗ್ ಅನ್ನೋದು ನಡೀತಾ ಇದೆ. ನಮ್ಮ ದೇಶದಲ್ಲಿರೋರು ಮಾಡ್ತಾ ಇದಾರೆ, ಇನ್ನ ಬೇರೆ ಬೇರೆ ದೇಶದಲ್ಲಿರೋರು ಮಾಡ್ತಾ ಇದಾರೆ. ಇಲ್ಲಿರೋ ಏಜೆಂಟ್ಗಳು ದುಡ್ಡಿನ ಆಸೆಗೆ ನಮ್ಮವ್ರನ್ನೇ ಕರ್ಕೊಂಡೋಗಿ ಅಲ್ಲಿ ಕೂಲಿ ಆಳುಗಳ ತರ ಬದುಕೋ ಹಾಗೆ ಮಾಡ್ತಾ ಇದಾರೆ. ಪ್ಲಸ್ ಅವರು ನಮ್ಮವ್ರನ್ನೇ ಬಳಸ್ಕೊಂಡು ನಮ್ಗೆ ಹೊಡೆಯೋದು ಅಂತಾರಲ್ಲ, ಆ ರೀತಿ ಚೈನೀಸ್ ಮಾಡ್ತಾ ಇದಾರೆ. ಅದಕ್ಕೆ ಸಪೋರ್ಟ್ ಮಾಡ್ತಾ ಇರೋರು ಯಾರು? ನಮ್ಮ ದೇಶದಲ್ಲಿರುವಂತ ಕೆಲವಷ್ಟು ಏಜೆಂಟ್ಗಳು. ಇಂಥವ್ರನ್ನ ನಾವು ಕಂಟ್ರೋಲ್ ಮಾಡೋದಕ್ಕಾಗುತ್ತೋ ಇಲ್ವೋ, ಬಟ್ ಆದ್ರೆ ನಮ್ಮ ಹುಷಾರಲ್ಲಿ ನಾವಿರೋಣ. ಯಾವುದೇ ಕೆಲಸ ಆಗ್ಲಿ, ಯಾವುದೇ ಡೇಟಾ ಆಗ್ಲಿ ಶೇರ್ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಹುಷಾರಾಗಿರಿ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.